Ram, we are good to go. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಮಾಂಬಲ ಮಧ್ಯ ಸಮಾಜ ಪರವಾಗಿ ಸುಭಾಷಿತಂ ಕಾರ್ಯಕ್ರಮ 281ನೇ ಎಪಿಸೋಡ್ನಲ್ಲಿ ಆಗಮಿಸಿದ ಎಲ್ಲರಿಗೆ ವಂದನೆ ಸಲ್ಲಿಸ್ತಾ, ಪಂಡಿತರಾದ ಶ್ರೀಕಾಂತಾಚಾರ್ಯರಿಗೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೇನೆ. ಇವತ್ತು ಅವರು 2010ನಲ್ಲಿ ಜಯತೀರ್ಥ ವಿದ್ಯಾಪೀಠದಲ್ಲಿ ಸುಧಾಮಂಗಲ ಮುಗಿಸ್ಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸ್ತಾ, ಒಂದು ಯಾದವಾರ್ಯರೇ ಕಲಿಸಿದ್ದಾರೆ ವ್ಯಾಸಗದ್ಯ ಎರಡನೇ ಪಾಠ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಆಗಮಿಸ್ತಾರೆ. ಆಚಾರ್ಯರು ಶುರು ಮಾಡಬಹುದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಧ್ಯಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿಃ ಸಿಂಜನ್ನೂ ಪುರಶೋಭಿಪಾದ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುಭಿಲಸತ್ಮಧ್ಯಾಂ ಕೋಣತ್ಕಂಕಣಾಂ ಶಂಭ್ವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೀಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಕಲಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತಭವಪಾಶಃ ಪಾತು ಮಾಂ ಪಾರ್ವತೀಶಃ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तೋ ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ವಿಶ್ವಂ ಜಯಸಿ ಸತ್ಯಾತ್ಮನ್ ವ್ಯಾಸಮಧ್ವಸುಯುಕ್ತಿಭಿಃ ಸನ್ಯಾಯಂ ಪಾಠಯನ್ ಶಿಷ್ಯಾನ್ ನಿತ್ಯಂ ಮೋದಯಸಿ ಪ್ರಭೋ. ಸನಕಾದಿ ಸಮಾನ್ ಶಾಂತಾನ್ ಸದಾ ಸಚ್ಚಾಸ್ತ್ರ ಪಾಠಕಾನ್ ವಂದೇ ಸತ್ಯಾತ್ಮತೀರ್ಥಾರ್ಯಾನ್ ಸತ್ಪ್ರಮೋದಕರಾಬ್ಜಜಾನ್. ದ್ವಾದಶಾನಿ ಚ ವರ್ಷಾಣಿ ಮಂದೋಹಂ ಏನ ಪಾಠಿತಃ ತಸ್ಮೈ ಶ್ರೀ ಗುತ್ತಲಾರ್ಯಾಯ ನಮಸ್ತೆ ಶಾಂತರೂಪಿಣೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ.
ಗುರುಪಾದರಜಃ ಕಣಾಃ ಲೌಕಿಕಾಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಪ್ರತಿ ಭಾನುವಾರ ಒಬ್ಬೊಬ್ಬ ಆಚಾರ್ಯರಿಂದ ವಿಶೇಷವಾಗಿ ಈ ಯಾವ ವ್ಯಾಸ ಗದ್ದೆಯನ್ನ ಕೇಳುವಂತಹ ಪ್ರವೃತ್ತಿ ತಾವೆಲ್ಲರೂ ಕೂಡ ಹೊಂದಿದ್ದೀರಿ. ಅತ್ಯಂತ ಶ್ಲಾಘನೀಯವಾದದ್ದು, ಸ್ತುತ್ಯವಾದದ್ದು ಅಂತ ಕೂಡ ಇದನ್ನು ತಿಳಿಸಬಹುದು. ಈ ಬಾರಿ ನಮಗೆ ಇದರ ಅವಕಾಶ ಸಿಕ್ಕಿದೆ. ನಮ್ಮ ಗುರುಗಳು, ಸ್ವರೂಪೋದ್ಧಾರಕರು ಶ್ರೀಮತ್ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಅವರ ಚರಣ ಸ್ಮರಣೆಯನ್ನ ಮಾಡುತ್ತಾ ನನಗೆಷ್ಟು ತಿಳಿದಿದೆಯೋ ಇದರಿಂದ ತಿಳಿಸ್ಲಿಕ್ಕೆ ಎಷ್ಟು ಪ್ರಯತ್ನವನ್ನ ಮಾಡಬಹುದು ಆ ಪ್ರಯತ್ನವನ್ನ ಮಾಡುವ ಮೂಲಕ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇದ್ದೇನೆ. ನನಗೆ ಕೊಟ್ಟಿರುವಂತಹ ವಿಷಯ ಈ ವ್ಯಾಸಗದ್ಯದಲ್ಲಿ 7ನೇ ಪದ್ಯದಿಂದ 13ನೇ ಪದ್ಯದವರೆಗೂ ಕೂಡ ವ್ಯಾಸಗದ್ಯವನ್ನು ಹೇಳಿ ತಿಳಿಸಿಕೊಡಿ ಅಂತ ಭಿನ್ನ ಮಾಡಿಕೊಂಡಿದ್ದಾರೆ. 6ನೇ ಪದ್ಯದಲ್ಲಿ ಭಗವಂತನನ್ನ ಹೇಗೆ ಚಿಂತನೆ ಮಾಡಬಹುದು ಅಂತ ಅಚಿಂತ್ಯ ಶಕ್ತಿ ಸಂಪನ್ನಾಯ ನಮಃ ಓಂ ಅಂತ ಹೇಳಿ ಭಗವಂತನನ್ನ ಚಿಂತನೆ ಮಾಡಿ ಅಂತ ತಿಳಿಸಿದ್ದಾರೆ. ಒಂದ ಎರಡ ಭಗವಂತನ ಶಕ್ತಿಗಳು ಎಷ್ಟಿದೆ ಅಂತ ಹೇಳಲಿಕ್ಕೆ ಶಕ್ಯವಿಲ್ಲ. ಹೀಗೆ ಈ ನಿಟ್ಟಿನಲ್ಲಿ ಭಗವಂತ ನಮಗೆ ಎಷ್ಟು ಉಪಕಾರವನ್ನ ಮಾಡಿದ್ದಾನೆ ಅಂತನ್ನುವುದನ್ನ ನಾವು ತಿಳಿಯಬೇಕಾದದ್ದು ಮುಂದೆ ಹೇಗೆ ಅಂತನ್ನುವುದನ್ನ 6ನೇ ಪದ್ಯದಲ್ಲಿ ತಿಳಿದಿದ್ದಾರೆ. ಯಾಕಂದ್ರೆ ನಾವೆಲ್ಲ ಮನುಷ್ಯರು ಅಂತಂದ ಮೇಲೆ ನಮಗೆ ಹೆಚ್ಚು ಸಹಜವಾದ ಗುಣ ಇರ್ತದೆ ಅಂತಂದ್ರೆ ಇನ್ನು ನನಗೆ ಮಾಡಲಿಕ್ಕೆ ಆಗದೆ ಇರುವಂತಹ ಕೆಲಸವನ್ನ ಇನ್ಯಾರೂ ಮಾಡೋದೇ ಇಲ್ಲ ಅಂತ ನಾವು ತಿಳಿದಿರ್ತೇವೆ. ಏಕಾದಶಿ ಉಪವಾಸ ಇದನ್ನ ನಾನು ಮಾಡೋದಿಲ್ಲ ಅಂತಂದ್ರೆ ಬೇರೆಯವರು ಮಾಡಿದ್ರೆ ನಮ್ಗೆ ಆಶ್ಚರ್ಯ ಅನಿಸ್ತದೆ. ಓ, ನೀವು ಮಾಡ್ತಾ ಇದ್ದೀರಾ ಅಂತ ಅಷ್ಟು ಆಶ್ಚರ್ಯವನ್ನಿಸ್ತದೆ. ಯಾಕಂದ್ರೆ ನಾವು ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಮೊದಲು 6ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ಅಚಿಂತ್ಯ ಶಕ್ತಿ ಸಂಪನ್ನಾಯ ನಮಃ ಓಂ ಅಂತ. 1 2 ಅಲ್ಲ, ಅಚಿಂತ್ಯವಾದ ಶಕ್ತಿ ಇದೆ. ನಮಗಳ ಚಿಂತನೆ ಮಾಡ್ಲಿಕ್ಕೆ ಶಕ್ಯವಿಲ್ಲ, ಅಷ್ಟು ಶಕ್ತಿ ಭಗವಂತನಿಗೆ ಇದೆ. ಅವನಿದ್ದು ನಮಗೆ ಮಾಡುವಂತ ಉಪಕಾರ ಎಂಥದ್ದು ಅಂತನ್ನುವುದನ್ನ 7ನೇ ಪದ್ಯದಲ್ಲಿ ಹೇಳ್ತಾನೆ. ಕೇವಲ ನಮಗೆ ಅಂತಂದ್ರೆ ನಾವು ಮನುಷ್ಯರು, ನಮಗಷ್ಟೇ ಭಗವಂತ ಉಪಕಾರ ಮಾಡ್ತಾ ಇದ್ದಾನೆ ಅಂತ ಅನ್ನೋದು ತಿಳಿಯುವುದಲ್ಲ. ಹೇಗೆ ಉಪಕಾರ ಮಾಡ್ತಾನೆ, ಯಾರಿಂದ ಆರಂಭ ಮಾಡಿಕೊಂಡು ಮಾಡ್ತಾನೆ ಅಂತನ್ನುವುದನ್ನ ಈ 7ನೇ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ರಮಾ ಬ್ರಹ್ಮ ರುದ್ರ ಇಂದ್ರಾದಿ ಸಕಲ ಜೀವ ಜಡಾತ್ಮಕಾತ್ ಪ್ರಪಂಚಾತ್ ಅತ್ಯಂತ ಭಿನ್ನ ಸ್ವರೂಪಾಯ ನಮಃ ಓಂ. ಈ ಹಿಂದೆ ಹೇಳಿದ್ವಿ, ನನಗೆ ಮಾಡಲಿಕ್ಕೆ ಆಗದೇ ಇರುವುದನ್ನ ಇನ್ನೊಬ್ಬರು ಯಾರೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾನು ಮನುಷ್ಯ, ಅವರು ಮನುಷ್ಯರು. ಹೀಗಾಗಿ ನಮ್ಮಲ್ಲಿ ಸಾಮ್ಯ ಅನೇಕ ರೀತಿಯಾಗಿ ಇದೆ. ಹಾಗಾಗಿ ಮಾಡ್ಲಿಕ್ಕಾಗೋದಿಲ್ಲ ಅಂತ ನಾವು ತಿಳಿತೀವಿ. ಆದ್ರೆ ಈ ಪದ್ಯ ತಿಳಿಸ್ಲಿಕ್ಕೆ ಹೊರಟದು ಕೇವಲ ಮನುಷ್ಯರಿಂದ ಭಿನ್ನ ಅಂತ ತಿಳಿಯಬೇಡಿ, ಕೇವಲ ಜಡದಿಂದ ಭಿನ್ನ ಅಂತ ತಿಳಿಯಬೇಡಿ. ರಮಾ ಬ್ರಹ್ಮಾದಿಗಳಿಂದಲೂ ಕೂಡ, ಎಲ್ಲ ಜೀವರಿಂದಲೂ ಕೂಡ ಅನೇಕ ರೀತಿಯಾದ ಪ್ರಪಂಚ ಇದೆ. ಪ್ರಪಂಚವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಎಲ್ಲ ಸೃಷ್ಟಿ ಮಾಡಿರುವಂತಹ ಪ್ರಪಂಚದಿಂದಲೂ ಕೂಡ ಭಗವಂತ ಅತ್ಯಂತ ಭಿನ್ನನಾಗಿದ್ದಾನೆ, ಅಚಿಂತ್ಯದ್ಭುತ ಶಕ್ತಿಯನ್ನ ಹೊಂದಿದಂತವನಾಗಿದ್ದಾನೆ ಅಂತನ್ನುವುದನ್ನ ತಿಳಿಸ್ಲಿಕ್ಕೆ ಈ ಪದ್ಯ ಹೊರಟಿದೆ ಅಂತ. ರಮ ಎಂತಹ ಶಕ್ತಿ ಉಳ್ಳವಳು ದೇವಿ ಅಂತನೋದು. ಕೇವಲ ಒಂದು ಕುಡಿಗಣ್ಣಿನ ನೋಟವನ್ನು ನೋಡೋಣದ್ರಿಂದಲೇನೆ ಬ್ರಹ್ಮದೇವರಿಗೆ ಬ್ರಹ್ಮ ಪದವಿಯನ್ನ,
ಇಂದ್ರದೇವರಿಗೆ ಇಂದ್ರ ಪದವಿಯನ್ನ ಕೊಡುವಂತಹ ಶಕ್ತಿ ಸಾಮರ್ಥ್ಯ ಇರುವಂತವಳು ರಮೆ. ಅವಳಿಗೂ ಕೂಡ ಅವಳಿಂದಲೂ ಕೂಡ ಅತ್ಯಂತ ಭಿನ್ನನಾಗಿದ್ದಾನೆ ಭಗವಂತ. ವಿಧಿ ಸೃಷ್ಟಿಯನ್ನ ಮಾಡುವಂತ ಯಾವ ವಿಧಿ ಬ್ರಹ್ಮದೇವರಿದ್ದಾರೋ ಅಂಥವರಿಂದಲೂ ಕೂಡ ಭಗವಂತ ಅತ್ಯಂತ ಭಿನ್ನನಾಗಿದ್ದಾನೆ ಅಂತ. ಆ ಭಗವಂತನಿಂದಲೇನೆ ಇವರೆಲ್ಲರೂ ಕೂಡ ಉದ್ಭವರಾಗಿರುವಂಥವ್ರು. ಇನ್ನ ಇಂದ್ರದೇವರು, ಶಿವ ಆಗಬಹುದು, ಎಲ್ಲರಿಂದಲೂ ಕೂಡ ಭಗವಂತ ಚೆನ್ನಾಗಿ ಭಿನ್ನನಾಗಿದ್ದಾನೆ ಅಂತ. ಅಲ್ಲ, ನಮಗೆ ಸಂಶಯ ಬರ್ತದೆ, ಹೇಗೆ ಭಿನ್ನನಾಗಿದ್ದಾನೆ ಭಗವಂತ ಅಂತ ಹೇಳ್ತೀರಿ? ಸಹಯಾತಿ ಪುರೋಯಾತಿ ಪುರ ಪ್ರೇರಯತೆ ಹರಿಹಿ. ಭಗವಂತ ನಮ್ಮಲ್ಲಿ ನಿಂತು ನಾವು ಕೆಲಸಗಳನ್ನ ಮಾಡಿಸಿದರೆ ಮಾಡುವಂತ ಅಸ್ವತಂತ್ರರಾದ ವ್ಯಕ್ತಿಗಳು ನಾವು. ಹಾಗಾಗಿ ನಮ್ಮಲ್ಲಿ ದೇವರು ಇದ್ದಾಗ ಅವನೇ ಇದ್ದಾನೆ ಅಂತ ಹೇಳಬಹುದಲ್ಲ. ಮತ್ತೆ ಭೇದ ಹೇಗಿರ್ತದೆ ಅಂತಂದರೆ ನೋಡಿ, ನಮಗೆ ಈ ಪ್ರಪಂಚದ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಏನಿದೆ ನೋಡು, ಕಲ್ಲಿನಿಂದ ದೇವರು ಭಿನ್ನನಾಗಿದ್ದಾನೆ. ಬರೀ ಕಲ್ಲಿನಿಂದ ದೇವರು ಭಿನ್ನ ಆಗುದಿಲ್ಲ, ಕಲ್ಲಿಂದ ಕಲ್ಲೇ ಭಿನ್ನ ಆಗಿದೆ. ಅದ್ರಲ್ಲಿ ಏನ್ ವ್ಯವಹಾರ ಮಾಡ್ತೀವಿ? ಇದು ನೋಡಿ, ಬಿಳಿ ಕಲ್ಲು ಇದೆ, ಇದು ಕರಿ ಕಲ್ಲು ಇದೆ ಅಂತ ನಾವು ವ್ಯವಹಾರ ಮಾಡ್ತೀವಿ. ನೋಡಿ, ಅಲ್ಲೇ ಎರಡು ಭೇದಗಳನ್ನು ಕಾಣ್ತಾ ಇದೀವಿ. ಹೀಗೆ ಎರಡರಲ್ಲೂ ಕೂಡ ಗುಣವೈಷಮ್ಯನೂ ಕೂಡ ಇದೆ. ಅದಕ್ಕೋಸ್ಕರವಾಗಿ ಎರಡರಲ್ಲೂ ಕೂಡ ಭೇದವನ್ನ ಚಿಂತನೆ ಮಾಡಬೇಕು. ನೋಡಿ, ಜಡಗಳಿಗೆ ಭೇದ ಇದ್ದಾಗ ಆ ಜಡಕ್ಕೂ ಮತ್ತು ಆ ಬ್ರಹ್ಮನಿಗೂ ಒಂದು ಭೇದ ಏನು ಹೇಳಲಿಕ್ಕೆ ಬರೋದಿಲ್ಲೇನೋ, ಹೇಳಲಿಕ್ಕೆ ಬಂದೇ ಬರ್ತದೆ ಅಂತನ್ನುವುದನ್ನ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಅನೇಕ ರೀತಿಯಾಗಿರುವಂತಹ ಗುಣವೈಷಮ್ಯಗಳು ಕಲ್ಲು ಮಣ್ಣಿನಲ್ಲಿ ಇರೋಣದ್ರಿಂದಾಗಿ ಅವುಗಳು ನಮ್ಮಿಂದ ಹೇಗೆ ಭಿನ್ನವಾಗಿದೆಯೋ ಅದೇ ರೀತಿಯಾಗಿ ಭಗವಂತನು ಕೂಡ ರಮ, ಬ್ರಹ್ಮ, ರುದ್ರ, ಇಂದ್ರಾದಿ ಸಕಲ ಜೀವ ಜಡರಿಂದಲೂ ಕೂಡ ತಾನು ಭಿನ್ನನಾಗಿದ್ದಾನೆ, ಭೇದವನ್ನ ಉಳ್ಳವನಾಗಿದ್ದಾನೆ ಅಂತ ಹೇಳಿ ಆ ಭಗವಂತನನ್ನ ಹೀಗೆ ಚಿಂತನೆ ಮಾಡಿ ಅಂತನ್ನುವುದನ್ನ ನಮಗೆ ತಿಳಿಸಿಕೊಡ್ತಾರೆ. ಬರೀ ಇಷ್ಟೇನಾ? ಇಷ್ಟೇ ಸಾಕ ನಮಗೆ ಉದಾಹರಣೆ ಅಂತಂದ್ರೆ ಅಲ್ಲ. ವಾಸ್ತವಿಕವಾಗಿ ಹೇಳ್ತಾರೆ, ಬೃಹದಾರಣ್ಯಕ ವಾಕ್ಯವನ್ನ ಇಲ್ಲಿ ನಿಯೋಜನೆ ಮಾಡಿ ತಿಳಿಸ್ತಾರೆ. ನೇತಿ ನೇತಿ ಅಂತನ್ನುವಂತಹ ಬೃಹದಾರಣ್ಯಕ ವಾಕ್ಯ ಇದೆ. ಆ ಬೃಹದಾರಣ್ಯಕ ವಾಕ್ಯ ಏನ್ ಹೇಳ್ತಂದ್ರೆ, ರಮಾ, ಬ್ರಹ್ಮ, ವಾಯುವಾದಿಗಳಿಂದಲೂ ಕೂಡ ಅತ್ಯಂತ ವಿಲಕ್ಷಣ ಆಗಿದ್ದಾನೆ. ಬರೇ ಭೇದವನ್ನ ಅಷ್ಟೇ ಹೇಳ್ತಾ ಇಲ್ಲ, ಅತ್ಯಂತ ವಿಲಕ್ಷಣನೂ ಕೂಡ ಆಗಿದ್ದಾನೆ ದೇವರು ಅಂತನ್ನುವುದನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ದೇವತೆಗಳಿಂದಲೂ ಕೂಡ ಕ್ರಿಯಾವೈಷಮ್ಯ ಇದೆ. ಬ್ರಹ್ಮ, ಶಿವ, ಬ್ರಹ್ಮ, ರುದ್ರಾದಿಗಳಿಂದಲೂ ಕೂಡ ಕ್ರಿಯಾವೈಷಮ್ಯಗಳಿದೆ. ಹೀಗೆಲ್ಲವೂ ಕೂಡ ಇರೋದ್ರಿಂದಾಗಿ ಭಗವಂತ ಎಲ್ಲರಿಂದಲೂ ಕೂಡ ವಿಲಕ್ಷಣನೂ ಕೂಡ ಆಗಿದ್ದಾನೆ. ಆ ವಿಲಕ್ಷಣನಾಗಿದ್ದಕ್ಕಾಗಿ ಅವನಲ್ಲಿ ವಿಶಿಷ್ಟವಾದ ಭೇದ ಇದೆ, ಭಿನ್ನನಾಗಿದ್ದಾನೆ ನಮ್ಮೆಲ್ಲರಿಂದಲೂ ಕೂಡ ಅಂತನ್ನುವನ್ನ ಈ ಪದ್ಯ ನಮಗೆ ಅನುಸಂಧಾನಕ್ಕೆ ತಂದು ಕೊಡ್ತಾ ಇದೆ ಅಂತಂದು. ಹೀಗೆ ಒಂದಲ್ಲ ಎರಡಲ್ಲ, ನೂರಾರು ಸಾವಿರಾರು ಪ್ರಮಾಣಗಳು ಭಗವಂತ ನಮ್ಮಿಂದ ಅತ್ಯಂತ ಭಿನ್ನನಾಗಿದ್ದಾನೆ ಅನ್ಲಿಕ್ಕೆ ಪ್ರಮಾಣಗಳೆಲ್ಲವೂ ಕೂಡ ನಮಗೆ ಸಿಗುವಂಥದ್ದಾಗ್ತದೆ. ಹೀಗಾಗಿ ಜೀವ ಜಡಗಳಿಂದ, ರಮಾ ಬ್ರಹ್ಮಾದಿಗಳಿಂದ ಅಷ್ಟೇ ಅಲ್ಲ, ಮುಕ್ತರಾದವರಿಂದಲೂ ಕೂಡ ಭಗವಂತ ಭಿನ್ನನಾಗಿದ್ದಾನೆ ಅಂತ ಕೂಡ ಸಾರಿ ಸಾರಿ ಹೇಳುವಂತಹ ಪದ್ಯ ಯಾವುದು ಅಂತಂದ್ರೆ ರಮಾ, ಬ್ರಹ್ಮ, ರುದ್ರಾದಿ ಸಕಲ ಜೀವ ಜಡಾತ್ಮಕಾತ್. ಇಲ್ಲಿ ಆದಿ ಪದವನ್ನು ಹೇಳಿದ್ದಾರೆ, ಇಂದ್ರ ಆದಿ ಅಂತ. ಇಂದ್ರ ಆದಿ ಅಂತ ಅನ್ನೋ ಪದದಿಂದ ಏನ್ ತೆಗೆದುಕೊಳ್ಳಬೇಕು ಅಂದ್ರೆ, ಮುಕ್ತರಾಗಿರುವಂತವರಿಂದಲೂ ಕೂಡ ಭಿನ್ನನಾಗಿದ್ದಾನೆ ದೇವರು. ಪ್ರತಿಯೊಂದು ಜೀವರಿಂದಲೂ ಪ್ರತಿಯೊಂದು ಜಡದಿಂದಲೂ ಕೂಡ ಭಿನ್ನನಾಗಿದ್ದಾನೆ ಅಂತನ್ನುವುದನ್ನ ತಿಳಿಯಬೇಕು. ಹಿಂಗೆ ಭಿನ್ನ ಸ್ವರೂಪ ಉಳ್ಳವನಾಗಿದ್ದಾನೆ ಅಂತ ಚಿಂತನೆಯನ್ನ ಮಾಡಬೇಕು ಅಂತ ಈ 7ನೇ ಪದ್ಯದಲ್ಲಿ ನಮಗೆ ತಿಳಿಸಿದರೆ, 8ನೇ ಪದ್ಯ ಹೊರಡ್ತಾ ಇದೆ. ಏನು ಅಂದ್ರೆ, ಪಂಚಭೇದ ಭಿನ್ನ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸಕಲ ಸುರ ಅಸುರ ನರಾತ್ಮಕಸ್ಯ ಪ್ರಪಂಚಸ್ಯ ಯಥಾಯೋಗ್ಯಂ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಪ್ರದಾತ್ರೇ ನಮಃ ಓಂ ಅಂತ. ದೇವರು ತಾನು ಈ ಜೀವ ಜಡರಿಂದ ಭಿನ್ನನಾಗ್ಬಿಟ್ರೆ ಮುಗಿದು ಹೋಯ್ತಾ ಅವನ ಕ್ರಿಯಾ? ಹಾಗಿಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಈ ಜೀವರೆಲ್ಲರೂ ಕೂಡ ಇದ್ದಾರೆ. ಅವರಿಂದ ಬೇರೆ ಭಿನ್ನನಾಗಿಬಿಟ್ರೆ ಅಷ್ಟು ಸಾಕ ಅಂತ ಕೇಳಿದ್ರೆ ಇಲ್ಲ. ಅವರನ್ನ ಈ ಸಂಸಾರದಲ್ಲಿ ನಿಯೋಜನೆ ಮಾಡ್ತಾನೆ ದೇವರು. ಹಾಗೆ ನಿಯೋಜನೆ ಮಾಡೋ ಮೂಲಕವಾಗಿ ಜ್ಞಾನ ಅಜ್ಞಾನ ಬಂಧ ಮುಕ್ತಿಗಳನ್ನ ಕೊಡುವಂಥವರು ಅಂತ ತಿಳಿಯಬೇಕು ಅಂತನ್ನುವುದನ್ನ
ಶ್ರೀಮದ್ ಆಚಾರ್ಯರು ಚೆನ್ನಾಗಿ ತಾವು ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಜೀವೇಶಯೋಭಿದಾಚೈವ ಜೀವಭೇದ ಪರಸ್ಪರಂ ಜಡೇಶಯೋರ್ಜಡಾನಾಂ ಚ ಜಡ ಜೀವಭಿದಾ ತಥಾ ಪಂಚಭೇದಾಃ ಇಮೇ ನಿತ್ಯಾಃ ಸರ್ವಾವಸ್ತುಷು ಸರ್ವಶಃ ಮುಕ್ತಾನಾಂ ಚ ನ ಹೀಯಂತೆ ತಾರತಮ್ಯಂ ಚ ಸರ್ವದಾ. ಎಲ್ಲಿವರೆಗೂ ಕೂಡ ಈ ತಾರತಮ್ಯ ಇದೆ, ಈ ಭೇದಗಳಿದೆ ಅಂತಂದ್ರೆ ಮುಕ್ತಿಯ ಪರ್ಯಂತರ, ಮುಕ್ತಿಯಲ್ಲೂ ಕೂಡ ಇದಿದೆ ಅಂತ ತಿಳಿಸ್ತಾ ಹೊರಟಿದ್ದಾರೆ ಶ್ರೀಮದಾಚಾರ್ಯರು. ಯಾರ್ಯಾರಿಗೆ ನಮಗೆ ಭೇದಗಳಿದೆ ಅಂತ, ದೇವರಿಗೂ ಜೀವರಿಗೂ ಭೇದ ಇದೆ, ದೇವರಿಗೂ ಜಡಕ್ಕೂ ಭೇದವಿದೆ, ಜೀವರಿಗೂ ಭೇದವಿದೆ, ಜೀವರಿಗೂ ಜಡಕ್ಕೂ ಭೇದವಿದೆ, ಜಡಗಳಿಗೂ ಕೂಡ ಭೇದ ಇದೆ. ಹೀಗೆ ಶ್ರೀಮದ್ ಆಚಾರ್ಯರು ಈ ತತ್ವವನ್ನು ಇಟ್ಕೊಂಡು ಹೊರಟಿದ್ದಾರೆ. ಪಂಚಭೇದಗಳು, ಪಂಚಭೇದ ಅಷ್ಟೇ ಅಲ್ಲ, ತಾರತಮ್ಯನೂ ನಮ್ಮಲ್ಲಿ ಪ್ರಧಾನವಾಗಿದೆ. ಇವರು ಹಿರಿಯರು, ಇವರು ಸಣ್ಣವರು ಅಂತನ್ನುವಂಥ ತಾರತಮ್ಯ ನಮಗೆ ಎಲ್ಲ ಕಡೆಯಲ್ಲಿ ಲೌಕಿಕವಾಗಿ ನಮಗೆ ತಿಳಿದು ಬರ್ತದೆ. ಹೀಗಾಗಿ ಪಂಚಭೇದ ಇದೆ, ತಾರತಮ್ಯ ಇದೆ. ಇದನ್ನೆಲ್ಲವೂ ಕೂಡ ಭಗವಂತ ನಮಗೆ ಚೆನ್ನಾಗಿ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅಂತ. ಇದರಲ್ಲಿ ಮತ್ತೆ 3 ರೀತಿಯಾದ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ ಗುಣ ಪ್ರಚುರದಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸೃಷ್ಟಿಯಾಗ್ತಾರೆ. ಆ ಸೃಷ್ಟಿಯಾಗಿರುವಂತ ಎಲ್ಲ ಜೀವರನ್ನ ತಾನು ಈ ಯಾವ ಸತ್ವಗುಣದಿಂದ ಪ್ರಚುರರಾಗಿರುವಂತಹವರನ್ನ ಸುರರು ಅಂತ ಕರೆದಿದ್ದಾರೆ, ತಮೋ ಗುಣದಿಂದ ಪ್ರಚುರರಾಗಿರುವಂತಹವರನ್ನ ಅಸುರರು ಅಂತ ಕರೆದಿದ್ದಾರೆ. ಸತ್ವ ತಮೋ ಗುಣದ ಮಧ್ಯದಲ್ಲಿ ಬರುವಂತಹ ಯಾವ ಈ ಗುಣ ಇದೆ, ರಜೋಗುಣ, ಇದರಲ್ಲಿ ಅನೇಕರನ್ನ ತಾವು ಸೇರಿಸಿದ್ದಾರಂತೆ. ಹೀಗೆ ಸುರ ಅಸುರಾತ್ಮಕವಾಗಿರುವಂತಹ ಜಡ ಇದೆ, ಜಗತ್ತು ಇದೆ. ಈ ಸುರ ಮತ್ತು ಅಸುರಾತ್ಮಕವಾಗಿರುವಂತಹ ಈ ಜಡವೂ ಕೂಡ, ಈ ಯಾವ ಜಗತ್ತು ಕೂಡ ಹೇಗಿದೆ ಅಂತಂದ್ರೆ, ಅದರಲ್ಲಿ ಮಧ್ಯಮ ವರ್ಗದವರು, ಸುರಾಸುರರು, ನಿತ್ಯ ಸಂಸಾರಿಗಳು ಮತ್ತು ಮಧ್ಯಮ ಜೀವರು, ಅವರನ್ನ ಮನುಷ್ಯರು ಅಂತ ಕರೀತಾರೆ. ತಮೋಯೋಗ್ಯರಾಗಿರುವಂತವರು ಅಧಮ ಜೀವರು, ಅವರನ್ನ ಅಸುರರು ಅಂತ ಈ ರೀತಿಯಾಗಿ ವ್ಯವಹಾರವನ್ನ ಮಾಡುವಂತಹ ಈ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಹೀಗಿರುವಂತಹ ಸುರಾಸುರ ಮತ್ತು ನಕಾರಾತ್ಮಕವಾಗಿರುವಂತಹ ಈ ಯಾವ ಜಡ ಇದೆ, ಇದರಲ್ಲಿ ಸುರರು ಅವರು ಸತ್ವಗುಣ ಪ್ರಚುರರಾಗಿರೋಣದ್ರಿಂದಾಗಿ ಉತ್ತಮರು ಅಂತ. ಯಾರವರು ಅಂದ್ರೆ ರಮ, ಬ್ರಹ್ಮ, ರುದ್ರಾದಿಗಳು ಅಂತ. ಇಂಥ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಸಂಹಾರವನ್ನು ಕೂಡ ಮಾಡ್ತಾನೆ, ನಿಯಮನ ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಅಜ್ಞಾನವನ್ನ ಕಳಿತಾನೆ, ಅಜ್ಞಾನವನ್ನ ಕೊಡುವವರಿಗೆ ಅಜ್ಞಾನವನ್ನೂ ಕೂಡ ಕೊಡ್ತಾನೆ, ಬಂಧಗಳನ್ನ ಕೊಡ್ತಾನೆ. ಎಲ್ಲವೂ ಕೂಡ ಆದ ನಂತರದಲ್ಲಿ ಮುಕ್ತಿಯನ್ನು ಕೂಡ ಭಗವಂತನೇ ಕೊಡುವಂತಾನೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಕೂಡ ಅನೇಕ ಕಡೆ ತಿಳಿಸಿದ್ದಾರೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೈವೇಕೋ ಜನಾರ್ದನಃ ಅಂತ ಈ ರೀತಿಯಾಗಿಯೂ ಕೂಡ ಹೇಳಿದ್ದಾರೆ. ಹೀಗೆ ಅದರಲ್ಲಿಯೂ ಕೂಡ ಜ್ಞಾನ, ಅಜ್ಞಾನ, ಬಂಧ ಮೋಕ್ಷಗಳು ಕೇವಲ ಚೇತನನಿಗೆ ಮಾತ್ರ ಇರುತ್ತದೆ ಅಂತ, ಸರ್ವಥಾ ಹಾಗಿಲ್ಲ ಅಂತ ಹೇಳ್ತಾರೆ. ಯಾರ್ಯಾರಿಗಿದೆ ಅಂದ್ರೆ ಅಚೇತನ ಪದಾರ್ಥಗಳಿಗೂ ಕೂಡ ಕೇವಲ ಸೃಷ್ಟಿ ಸಂಹಾರ ನಿಯಮಗಳು ಕೂಡ ಎಲ್ಲವೂ ಕೂಡ ಇದೆ ಅಂತನ್ನೋದಲ್ಲ. ಅಷ್ಟೇ ಅಲ್ಲ, ಎಲ್ಲ ಚೇತನರಿಗೂ ಅಚೇತನರಿಗೂ ಕೂಡ ಒಂದೇ ಬಗೆಯಾಗಿರುವಂತಹ ಸೃಷ್ಟಿ ಸ್ಥಿತಿ ನಿಯಮಗಳು, ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿದೆಯಾ? ಹಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲವನ್ನು ವಿವರಿಸಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಆಗುವುದಿಲ್ಲ. ಅದಕ್ಕೆ ಕೆಲವೊಂದನ್ನ ಮಾತ್ರ ಇಲ್ಲಿ ವಿವರಣೆಯನ್ನ ಮಾಡಿ ಕೊಡ್ತಾ ಹೋಗ್ತಾರೆ. ಈಗ ಮಣ್ಣಿನಿಂದ ಒಂದು ಮಡಿಕೆಯನ್ನ, ಘಟವನ್ನ ತಯಾರು ಮಾಡ್ತೇವೆ. ಆ ಯಥಾಯೋಗ್ಯವಾಗಿರುವಂತಹ ಒಂದು ಸೃಷ್ಟಿಯಾಯ್ತು. ಏನು? ಮಣ್ಣಿನ ವಿಕಾರವೇ ಘಟ. ಇದು ಸೃಷ್ಟಿಯಾಯಿತು. ಇದು ಇರುವಿಕೆ, ಸ್ಥಿತಿ, ಇದರ ನಾಶ, ಒಡೆದುಹಾಕುವುದೇ ಸಂಹಾರ ಅಂತ ಈ ರೀತಿಯಾಗಿ ತಿಳಿಯಬೇಕು ಅಂತಂದು ಹೇಳ್ತಾರೆ. ಹೀಗೆ ಜೀವ ಹುಟ್ಟಿದ ಅಂತಂದರೆ ಅವನು ಈವರೆಗೂ ಕೂಡ ಇಲ್ಲದ ಜೀವನ ನಿರ್ಮಾಣ ಆಯಿತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಜೀವ ಅನಾದಿ ಕಾಲದಿಂದ ಅನಂತ ಕಾಲದವರೆಗಿದ್ದಾನೆ. ದೇಹದ ನಿರ್ಮಾಣ ಮಾತ್ರ ಆಗುವಂತಹದ್ದಾಗ್ತದೆ. ಹೀಗಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂತಹ ಈ ಯಾವ ಜೀವನಿಗೆ, ಅವನಿಗೆ ಒಂದು ದೇಹದ ಸಂಬಂಧ ಆಯಿತು, ಅದು ಸೃಷ್ಟಿ ಅಂತ ಕರಿಬೇಕು. ಜೀವನನ್ನೇ ಸೃಷ್ಟಿ ಮಾಡದ ಅಂತ ಇಲ್ಲ. ಜೀವ ಅನಾದಿ ನಿತ್ಯ ಅವನು.
ಹೀಗೆ ಒಂದೊಂದು ರೀತಿಯಾಗಿರುವಂತಹ ಬಗೆಗಳನ್ನ ನಾವು ತಿಳಿತಾ ಹೋಗ್ಬೇಕು ಅಂತ. ಲಕ್ಷ್ಮೀದೇವಿ ಜನಿಸಿದಳು ಅಂತ ನಾವು ವಿಚಾರ ಮಾಡ್ಲಿಕ್ಕೆ ಬರುವುದಿಲ್ಲ, ಈಗ ಹೇಳಬಾರದು ಅಂತ. ಯಾಕಂದ್ರೆ ಲಕ್ಷ್ಮೀದೇವಿ ನಿರ್ಮಾಣ ಮಾಡ್ಲು, ಯಾಕಂದ್ರೆ ನಾವ್ ಹೇಗೆ ನಿರ್ಮಾಣ ಆದ್ವಿ ಅದೇ ರೀತಿಯಾಗಿ ಲಕ್ಷ್ಮೀದೇವಿನೂ ಕೂಡ ಆಗ್ತಾಳ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಜೀವರಂತೆ ಹೊಸ ಸಂಬಂಧವನ್ನ ಪಡೆದಳು ಎಂದು ಅರ್ಥ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತನೊಳಗೆ ಇದ್ದೇ ಇದ್ದಾಳಂತ. ಹೀಗಾಗಿ ಚಿನ್ಮಯವಾಗಿರುವಂತಹ ಅವಳ ಈ ರೂಪ ಇದೆ, ಅದು ಅನಾದಿ ಕಾಲದಿಂದ ಇರುವಂತಹದ್ದೇ ಆಗಿದೆ, ಅನಂತ ಕಾಲದವರೆಗೂ ಇದ್ದೇ ಇರುತ್ತದೆ ಅಂತ. ಹಾಗಾಗಿ ನಾವ್ಯಾವ ರೀತಿಯಾಗಿ ಚೇತನರು ದೇಹವನ್ನು ಪಡೆದೆವೋ, ಜೀವರಿಗೆ ದೇಹವನ್ನ ದೇವರು ಕೊಟ್ಟನೋ ಆ ರೀತಿಯಾಗಿ ಲಕ್ಷ್ಮೀದೇವಿಗ ಅಂದ್ರೆ ಇಲ್ಲ. ಸರಿ, ಮತ್ತೆ ಪ್ರಳಯ ಕಾಲದಲ್ಲಿ ಯಾರೂ ಕೂಡ ಇಲ್ಲ ಅಂತ ನಾವು ವಿಚಾರ ಮಾಡ್ತೀವಲ್ಲ, ಹೇಳ್ತೀವಲ್ಲ ಅಂತಂದ್ರೆ ಅದಕ್ಕೆ ದಾಸರು ಹೇಳ್ತಾರೆ ಈ ಮಾತನ್ನು. ಮರಳು ಮಾಡಿಕೊಂಡಿಯಲ್ಲೇ ಮಹಾಲಕ್ಷ್ಮಿಯೇ, ಏನು ಸಕಲ ಆಭರಣವಾಗಿ ಒಂದ ಎರಡು ಕಡೆ ಎಷ್ಟೆಷ್ಟು ಕಡೆ ದೇವಿ ಸೇವೆಯನ್ನ ಮಾಡ್ತಾ ಇದ್ದಾಳಂತಂದ್ರೆ ಹೇಳಲಿಕ್ಕೆ ಶಕ್ಯವಿಲ್ಲ. ಹೀಗೆ ಭಗವಂತನನ್ನ ಆವರಿಸಿಕೊಂಡಿದ್ದಾಳೆ. ಅವಳಿಗೆ ಭಗವಂತ ಪ್ರಳಯ ಕಾಲದ ಆದ ನಂತರದಲ್ಲಿ ಒಂದು ರೀತಿಯಾಗಿರುವಂತಹ ಮತ್ತೆ ಅವಳನ್ನ ಇರುವಂತಹವಳನ್ನೇ ಮತ್ತೆ ತಾನು ಸೃಷ್ಟಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆ ರೀತಿಯಾಗಿ ಅವಳನ್ನ ಉಪಚಯವನ್ನ ಮಾಡ್ತಾನೆ ಭಗವಂತ ಅಂತನ್ನುವುದನ್ನ ನಾವು ತಿಳಿಬೇಕು ಅಂತ. ಹೀಗೆ ಪ್ರಳಯ ಕಾಲದಲ್ಲಿ ಇರುವಂತಹ ಈ ಜಗತ್ತಿನ ಸೃಷ್ಟಿ ಕಾರ್ಯಭಾರ ಯಾವುದೂ ಇರೋದೇ ಇಲ್ಲ, ಅವಾಗ ಎಲ್ಲವೂ ಕೂಡ ನಾಶವಾಗಿ ಹೋಗಿರುತ್ತದೆ. ಹೀಗೆ ಸೃಷ್ಟಿಯ ಆದಿಯಲ್ಲಿ ಇರುವಂತಹ ಈ ಯಾವ ಜಗತ್ತನ್ನ ತ್ಯಜಿಸಬೇಕು ಅಂತನ್ನುವಂಥ ಇಚ್ಛೆಯನ್ನ ಮಾಡ್ತಾನಂತೆ ದೇವರು. ಲಕ್ಷ್ಮೀ ದೇವಿಗೆ ಹೇಗೆ ಅವಳಿಗೆ ನಾಶವನ್ನು ಕೊಡ್ತಾನೆ, ನಾಶ ಇಲ್ಲ ಅವಳಿಗೆ, ಬರೀ ಇಚ್ಛೆ ಮಾಡ್ತಾನೆ. ಈ ಜಗತ್ತನ್ನ ಸೃಜಿಸಬೇಕು ಅಂತ ಈ ರೀತಿಯಾಗಿ ಇಚ್ಛೆಯನ್ನ ಮಾಡ್ತಾನಂತೆ, ಆಗ ಜಗತ್ತಿನ ಸೃಷ್ಟಿ ಆಗ್ತದೆ. ಹೀಗೆ ತ್ರಿಶಿಕ್ಷಾ ಅಂತನೂ ಕರೀತಾರೆ, ಒಂದು ಇಚ್ಛೆ ಅಂತ. ಹೀಗೆ ಭಗವಂತನ ಅಧೀನವಾದ್ದರಿಂದಾಗಿ ಇಚ್ಛೆಯೇ ಸುಶಿಕ್ಷೆ ಅಂತ ಹೇಳ್ತಾರೆ. ಆ ರೀತಿಯಾಗಿರುವಂತಹ ಸುಶಿಕ್ಷೆಯೇ ಪರ ಅಧೀನ ವಿಶೇಷವಾಗಿರುವಂತಹದ್ದಾಗಿದೆ. ಭಗವಂತನ ಅಧೀನವಾಗಿರುವುದರಿಂದಾಗಿ, ಅವನಿಗೆ ಅಧೀನವಾಗಿರುವುದರಿಂದಾಗಿ ಪರ ಮತ್ತು ಅಧೀನವನ್ನು ಎರಡೂ ಕೂಡ ಒಪ್ಪಬೇಕು ಲಕ್ಷ್ಮೀದೇವಿಯಿಂದ. ಹೀಗಾಗಿ ಲಕ್ಷ್ಮೀದೇವಿಗೆ ಭಗವಂತನ ಇಚ್ಛೆಯೇ ಒಂದು ಸೃಷ್ಟಿ ಅಂತ ಅನ್ನೋದನ್ನು ಹೇಳ್ಬೋದು. ಅವಳು ಇದ್ದಾಳೆ, ಹಾಗೆ ಇರ್ತಾಳೆ. ಹೀಗೆ ಪರಾಧೀನ ವಿಶೇಷವಾಗಿರುವಂತಹ ಪ್ರಾಪ್ತಿಯಾಗುವುದೇ ಲಕ್ಷ್ಮಿಯ ಸೃಷ್ಟಿ ಅಂತ ಕರೆಯಬೇಕು ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಅನಾದಿಯಾಗಿರುವಂತಹ ಯಾವ ಅವ್ಯಾಕೃತ ಆಕಾಶ, ಈ ಆಕಾಶ ಹೇಗೆ ಸೃಷ್ಟಿಯಾಯಿತು? ಮತ್ತೆ ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇದ್ದಿದ್ದೆ ಅವ್ಯಾಕೃತ ಆಕಾಶ. ಪ್ರಳಯ ಕಾಲದಲ್ಲಿ ಅದು ನಾಶವಾಗುವುದಿಲ್ಲ, ಆ ನಾಶವಾಗ್ಲಿಕ್ಕೆ ಅದು ಸಾಧ್ಯವಿಲ್ಲ. ಆ ಆಕಾಶ ಅವಕಾಶಮೇವ ಆಕಾಶಂ, ಆ ಅವಕಾಶ ಇದ್ದಾಗ ಮಾತ್ರ ಸೃಷ್ಟಿ ಸ್ಥಿತಿಯಾದಿಗಳು ಆಗಬೇಕು, ಸಾಧ್ಯ ಆಗ್ತದೆ. ಮತ್ತೆ ಆ ಕಾಲದಲ್ಲಿ ಅದು ಇತ್ತು ಅಂತ ಆಯ್ತಲ್ಲ, ಮತ್ತೆ ಅದಕ್ಕೆ ಹೇಗೆ ಉತ್ತರವನ್ನು ಕೊಡ್ತೇನೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಅನಾದಿಯಾಗಿರುವಂತಹ ಈ ಯಾವ ಅವ್ಯಾಕೃತ ಆಕಾಶಕ್ಕೆ ಮೂರ್ತದ ಸಂಬಂಧವಾಗ್ತದೆ. ಆ ಮೂರ್ತದ ಸಂಬಂಧವಾಯಿತು ಅಂತಂದಾಗ ಅದೇನಾಗ್ತಂದ್ರೆ ಪರಾಧೀನ ವಿಶೇಷವನ್ನು ಹೊಂದುತ್ತದೆ. ಆ ಪರಾಧೀನ ವಿಶೇಷವನ್ನು ಹೊಂದಿರೋದ್ರಿಂದಾಗಿ ಈ ಪ್ರಕೃತಿಗೆ ಒಂದು ಪರಿಣಾಮ ಅಂತಂದು ಈ ರೀತಿಯಾಗಿ ಶುರುವಾಗ್ತದೆ, ಅದೇ ಪರಾಧೀನ ವಿಶೇಷ. ಹೀಗೆ ಸೃಷ್ಟಿ ಮತ್ತು ಸ್ಥಿತಿ ಲಯಗಳನ್ನ ನಾನಾ ವಿಧವಾಗಿರುವಂತಹ ಚೇತನ ಅಚೇತನರಿಗೂ ಕೂಡ ಯಥಾಯೋಗ್ಯವಾಗಿ ಕೊಡ್ತಾನೆ ದೇವರು ಅಂತ ಅನ್ನೋದನ್ನ ತಿಳಿಬೇಕು. ನಮಗೆ ಸಂಶಯ ಇರೋದು ನಮ್ಮಲ್ಲಿ ಈ ಜಡದಲ್ಲಿ ಅಂತ ಇಲ್ಲ, ಯಾಕಂದ್ರೆ ಇದು ಪೂರ್ತಿಯಾಗಿ ನಾಶವಾಗಿ ಹೋಗ್ತದೆ, ಪೂರ್ತಿಯಾಗಿ ಇದು ಮತ್ತೆ ಹೊಸದಾಗಿ ಸೃಷ್ಟಿ ಆಗ್ತದೆ ನಮ್ಮದೆಲ್ಲ. ಅದ್ರ ಜೀವ ಮಾತ್ರ ನಿತ್ಯ. ಆ ಜೀವ ನಿತ್ಯ ಆದಾಗ ಮತ್ತೆ ಅವನು ಜೀವನ ಸೃಷ್ಟಿ ಆಯ್ತಂದ್ರೆ ಜೀವನ ಅನಾದಿ ಕಾಲದಿಂದ ಇದ್ದೇ ಇದ್ದಾನೆ. ಆದ್ರೆ ಲಕ್ಷ್ಮೀ ದೇವಿ ಆಗ್ಬೋದು, ಈ ಜೀವರಾಗ್ಬೋದು, ಇವರಿಗೆಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಪರಾಧೀನ ವಿಶೇಷತೆಯನ್ನ ಕೊಡೋಣದ್ರಿಂದಾಗಿ ದೇವರು ಅವರ ಸೃಷ್ಟಿ ಆಯಿತು, ಅವರ ಸ್ಥಿತಿ ಆಯಿತು ಅಂತ ಈ ರೀತಿಯಾಗಿ ತಿಳಿತಾ ಹೋಗ್ಬೇಕು ಅಂತ ಅನ್ನೋದನ್ನ ಇಲ್ಲಿ ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಲಕ್ಷ್ಮೀ ದೇವಿ ಸೃಷ್ಟಿ ಹೇಗಾಯ್ತು ಮತ್ತು ಈ ಅವ್ಯಾಕೃತ ಆಕಾಶದ ಸೃಷ್ಟಿ ಹೇಗಾಯ್ತು ಅಂತ ಅನ್ನೋದನ್ನ ಹೀಗೆ ತರ್ಕಬದ್ಧವಾಗಿ ಇಲ್ಲಿ ತಿಳಿಯಬೇಕು ಅಂತ. ನಾನಾ ವಿಧವಾಗಿರುವಂತಹ ಸೃಷ್ಟಿಯಾಗಿದೆ, ಆಯಾ ಚೇತನರಿಗೆ ಜಡಗಳಿಗೆ ಯಥಾಯೋಗ್ಯವಾಗಿರುವಂತಹ ಸೃಷ್ಟಿ ಸ್ಥಿತಿ ನಿಯಮಗಳನ್ನ ಕೊಡ್ತಾನೆ ದೇವರು ಅಂತ ಅನ್ನೋದನ್ನ ಶ್ರೀಮದ್ ಆಚಾರ್ಯರು ಈ ಹಿಂದೆ ಹೇಳಿರುವಂತಹ ಪದ್ಯದಲ್ಲಿ ನಮಗೆ ಚೆನ್ನಾಗಿ ತರ್ಕಬದ್ಧವಾಗಿ ತಿಳಿಸಿದ್ದಾರೆ. ಹೀಗಾಗಿ ಆ ಪದ್ಯದಲ್ಲಿ ನಾವೇನು ಚಿಂತನೆ ಮಾಡಬೇಕು ಅಂತಂದ್ರೆ ಪಂಚಭೇದ ಇದೆ. ಆ ಪಂಚಭೇದದಿಂದ ಅತ್ಯಂತ ಭಿನ್ನನಾಗಿರುವಂತಹ ಈ ಯಾವ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸಕಲ ಜೀವ ಅಸುರ ಸುರ ನರ ಆತ್ಮಕಸ್ಯ ಪಂಚ ಪ್ರಪಂಚಸ್ಯ
ಪ್ರಪಂಚಸ್ಯ ಯಥಾಯೋಗ್ಯಂ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಪ್ರದಾತ್ರೇ ನಮಃ ಓಂ ಅಂತ ಈ ರೀತಿಯಾಗಿ ನಾವು ತಿಳಿಯಬೇಕು ಅಂತನ್ನುವುದನ್ನ ಶ್ರೀಮದಾಚಾರ್ಯರು ನಮಗೆ ಈ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಹಳಷ್ಟು ವಿಸ್ತಾರ ಇದೆ. ಸಮಯಾಭಾವದಿಂದ ಸ್ವಲ್ಪ ಎಷ್ಟು ತಿಳಿಸ್ಲಿಕ್ಕೆ ಶಕ್ಯನೋ ಅಷ್ಟನ್ನ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. 9ನೇ ಪದ್ಯದಲ್ಲಿ ಏನಂತ ಭಗವಂತನ ಚಿಂತನೆಯನ್ನ ಮಾಡಬಹುದು ಅಂತನ್ನುವುದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಋಗಾದಿ ಚತುರ್ವೇದ ಮೂಲ ರಾಮಾಯಣ ಬ್ರಹ್ಮಸೂತ್ರ ಮಹಾಭಾರತ ಭಾಗವತ ಪಂಚರಾತ್ರಾದಿ ಅಶೇಷ ಸದಾಗಮ ಪ್ರತಿಪಾದಿತ ಸ್ವರೂಪಾಯ ನಮಃ ಓಂ ಅಂತ ಈ ರೀತಿಯಾಗಿ ಭಗವಂತನನ್ನ ಉಪಾಸನೆ ಮಾಡಿ. ನಾವು ಋಗಾದಿ ಚತುರ್ವೇದ ಅಂತ ಇಷ್ಟು ಹೇಳಿಬಿಟ್ಟು 4 ವೇದಗಳಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಈ ರೀತಿಯಾಗಿದೆ. ಅಷ್ಟೇ ಅಲ್ಲ, ಅವಾಂತರ ವೇದಗಳು ಕೂಡ ಅವುಗಳೆಲ್ಲವೂ ಕೂಡ ಇದೆ. ಅವುಗಳನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ವೇದವ್ಯಾಸ ದೇವರು, ಅನೇಕ ಋಷಿ ಮುನಿಗಳು ಇವರೆಲ್ಲರೂ ಕೂಡ ಮತ್ತೆ ಸೃಷ್ಟಿ ಮಾಡಿದ್ದಾರೆ. ಭಗವಂತ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಾಗಿರುವಂತಹ ಕೋಟಿ ಸಂಖ್ಯಾಕವಾಗಿರುವಂತಹ ಶ್ಲೋಕಗಳನ್ನ ಮೂಲ ರಾಮಾಯಣ ಅಂತ ಕರಿತೀವಿ. ವಾಲ್ಮೀಕಿ ರಾಮಾಯಣ ಅಲ್ಲ, ಮೂಲ ರಾಮಾಯಣ. ಅದೆಲ್ಲವೂ ಕೂಡ ಬಹಳ ದೊಡ್ಡದಾಗಿರುವಂತಹದ್ದು. ಆದ್ರೆ ನಮಗಿಲ್ಲ, ಈ ಜೀವರಿಗೆ ತಿಳಿಲಿಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಟ್ಟು ಅಷ್ಟನ್ನೇ ನಮಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟನ್ನೇ ಮಾತ್ರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಬ್ರಹ್ಮಸೂತ್ರಗಳನ್ನ ವೇದವ್ಯಾಸ ದೇವರು ನಿರ್ಮಾಣ ಮಾಡಿದ್ದಾರೆ. ಕೋಟಿ ಸಂಖ್ಯಾಕವಾಗಿರುವಂತಹ ಮಹಾಭಾರತ ಇದೆ, ಭಾಗವತ ಇದೆ. ಅದರಲ್ಲೂ ಕೂಡ ಉಪಮರ್ದನ ಮಾಡಿ ಮಾರ್ಜನೆ ಮಾಡಿ ನಮಗೆ ಸ್ವಲ್ಪ ಭಾಗವನ್ನು ಮಾತ್ರ ಕೊಟ್ಟಿದ್ದಾರೆ. ಪಂಚರಾತ್ರಾದಿ ಆಗಮಗಳಿದೆ. ಇವುಗಳೆಲ್ಲವೂ ಕೂಡ ಅಶೇಷವಾಗಿರುವಂತಹ ಸದಾಗಮಗಳು, ಒಂದಲ್ಲ ಎರಡಲ್ಲ, ಬಹಳಷ್ಟು ರೀತಿಯಾಗಿರುವಂತಹ ಆಗಮಗಳಿದೆ. ಈ ಎಲ್ಲವೂ ಕೂಡ ಮನುಷ್ಯರಿಗೆ ಎಷ್ಟು ತಿಳಿಲಿಕ್ಕೆ ಬೇಕು ಅಷ್ಟನ್ನ ಮಾತ್ರ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಇಂತಹ ಎಲ್ಲ ರೀತಿಯಾಗಿರುವಂತಹ ಸದಾಗಮಗಳು, ಪಂಚರಾತ್ರಾದಿಗಳು, ಭಾಗವತ, ಮಹಾಭಾರತ, ಬ್ರಹ್ಮಸೂತ್ರಾದಿಗಳು ಮೂಲ ರಾಮಾಯಣದಿಂದ ಅಥವಾ ಚತುರ್ವೇದ ವೇದಗಳಿಂದಲೂ ಕೂಡ ಭಗವಂತ ಪ್ರತಿಪಾದಿತ ಸ್ವರೂಪಾಯ ನಮಃ ಓಂ ಪ್ರತಿಪಾದಿತನಾಗಿದ್ದಾನೆ ಅಂತನ್ನುವುದನ್ನ ತಿಳಿಯಬೇಕು ಅಂತನ್ನುವುದನ್ನ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಅನಂತ ವೈ ವೇದಾ ಅಂತ ಹೇಳಿದ್ದಾರೆ. ಈ ಅನಂತವಾಗಿರುವಂತಹ ವೇದಗಳಿದೆ ಅನ್ನುವಂತಹ ಪ್ರಮಾಣಾನುಸಾರವಾಗಿ ಹೀಗೆ ಎಲ್ಲ ರೀತಿಯಾಗಿರುವಂತಹ ವೇದಗಳು ಅಖಂಡವಾಗಿ ಒಂದೇ ಜಗತ್ತಾಗಿತ್ತು ಅದನ್ನ ಆಮೇಲೆ ವ್ಯಾಸರು ವ್ಯಾಸನೆ ಮಾಡಿದ್ರು, ವಿಂಗಡಣೆ ಮಾಡಿದ್ರಿಕ್ಕಾಗಿ ವೇದಗಳನ್ನ ವ್ಯಾಸನೆ ಮಾಡಿದ, ವಿಂಗಡಣೆ ಮಾಡಿದ್ದಕ್ಕಾಗಿ ಇವರನ್ನ ವೇದವ್ಯಾಸ ಅಂತ ಈ ರೀತಿಯಾಗಿ ನಮಗೆ ತಿಳಿಸಿದ್ದಾರೆ. ಹೀಗೆ ಎಲ್ಲವೂ ಕೂಡ ಇದ್ದಾಗ ಅದನ್ನ ಮೂಲ ವೇದ ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಇನ್ನು ಹಯಗ್ರೀವ ದೇವರು ತ್ರೇತಾಯುಗದಲ್ಲಿ ಬಂದಾಗ ಮೂಲ ವೇದವನ್ನ ಋಗ್ವೇದ ಮತ್ತು ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಈ 4 ಮತ್ತು ಉಪವೇದಗಳನ್ನ, ಅನೇಕ ಉಪವೇದಗಳನ್ನ ವಿಭಜನೆ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ಈ 4 ಮತ್ತು ಉಪವೇದಗಳಿಂದ ದ್ವಾಪರ ಯುಗದಲ್ಲಿ ವೇದವ್ಯಾಸ ದೇವರನ್ನ ವಿಂಗಡಣೆ ಮಾಡಿದರು ಅಂತ ಈಗ ತಾನೇ ತಿಳಿದಿದ್ದೇವೆ. ಹೀಗೆ ಅದನ್ನ ಸಣ್ಣದಾಗಿ ಮಾಡಿಕೊಟ್ರು ನಮಗೆ ವೇದವ್ಯಾಸ ದೇವರು. ಉಪವೇದಕ್ಕಿಂತ ಅನೇಕ ಚಿಕ್ಕದಾಗಿರುವಂತಹ 4 ಅವಾಂತರ ವೇದಗಳನ್ನ ನಿರ್ಮಾಣ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅವರ ಶಿಷ್ಯರಿಗೂ ಕೂಡ ಉಪದೇಶವನ್ನ ಮಾಡಿದ್ದಾರೆ, ಋಷ್ಯಾದಿಗಳಿಗೆ. ಹೀಗೆ ಶಾಖಾ ವೇದ, ಉಪಶಾಖಾ ವೇದ ಇವುಗಳನ್ನ ವೇದವ್ಯಾಸ ದೇವರು ರಚನೆಯನ್ನ ಮಾಡಿಕೊಡ್ತಾರೆ. ಹೀಗೆ ಅನಂತ ವೇದಗಳು ಭಗವಂತನನ್ನ ಕೊಂಡಾಡ್ತಾ ಇದೆ. ಹೇಗೆ ಅಂದರೆ ಅನಂತ ವೈ ವೇದ ಅಂತ ಹೇಳಿದ್ದಾರಲ್ಲ, ಆ ವೇದದಲ್ಲಿ ಹೇಳಿರುವಂತಹ ಮಾತುಗಳು ಏಕೋ ವಿಷ್ಣು, ಭಗವಂತ ವಿಷ್ಣು ಒಬ್ಬನೇ ಆಗಿದ್ದಾನೆ. ಸಯೇವ ಪರಮ ಪುರುಷ ಆಸೀತ್, ಅವನೇ ಮೊದಲು ಸೃಷ್ಟಿಯ ನಂತರದಲ್ಲಿ, ಸೃಷ್ಟಿಯ ಸಂಹಾರವಾದ ನಂತರದಲ್ಲಿಯೂ ಭಗವಂತ ಒಬ್ಬನೇ ಇರ್ತಾನೆ ಅಂತನ್ನುವುದನ್ನ ಹೀಗೆ ಕೊಂಡಾಡ್ತವೆ. ಅವನ ಅಣಿಮ ಮಹಿಮಾದಿ ಅನೇಕ ಗುಣಗಳನ್ನು ಕೂಡ ಈ ಯಾವ ವೇದಗಳೆಲ್ಲವೂ ಕೂಡ ಕೊಂಡಾಡ್ತಾ ಇರ್ತವೆ ಅಂತ. ಹೀಗೆ ಕೇವಲ ವೇದ ಮಾತ್ರ ಅಲ್ಲ, ಅಲ್ಲಿ ಅಧ್ಯಾಯಗಳು, ಅನುವಾಕ, ವರ್ಗ ಮತ್ತು ರುಕ್ ಅಂತ ಈ ರೀತಿಯಾಗಿ ಅವುಗಳಲ್ಲಿ ಪ್ರಭೇದಗಳಿದೆ. ಅವುಗಳನ್ನು ಉಚ್ಚಾರಣೆ ಮಾಡಬೇಕಾದಾಗ ಗೊತ್ತಾಗ್ತದೆ. ಒಂದು ಅಧ್ಯಾಯವನ್ನ ಹೇಗೆ ಉಚ್ಚಾರಣೆ ಮಾಡಬೇಕು, ಅನುವಾಕಗಳನ್ನ ಹೇಗೆ ಹೇಳಬೇಕು ಅಂದ್ರೆ ಒಂದು ಪದವನ್ನ 2 ಬಾರಿ ಹಿಂದಿರೋ ಪದವನ್ನ ಮುಂದೆ ಸೇರಿಸಿಕೊಂಡು ಮುಂದಿರೋ ಪದವನ್ನ ಹಿಂದೆ ಮಾಡಿಕೊಂಡು ಹಿಂದು ಮುಂದು ಮಾಡ್ತಾ ಅವುಗಳನ್ನು ಹೇಳಬೇಕಾದಾಗ ಅನುವಾಕ ಅಂತ ಕರೀತಾರೆ. ವರ್ಗ ಒಂದು ವೇದವನ್ನು ಸರಿಯಾಗಿ ಹೇಳುದು, ಸ್ವಾದಿಷ್ಟಯ ಮದಿಷ್ಟಯ
ಪವಸ್ವಸೋ ಮಧಾರಯ ಹೀಗೆ ಹೇಳುವಂತಹದ್ದು ಒಂದು ರೀತಿಯಾಗಿರುವಂತಹ ವರ್ಗ. ಇನ್ನು ರುಕ್ ಅಂದ್ರೆ ಸ್ವಾದಿಷ್ಟಯ ಮದಿಷ್ಟಯ ಪವಸ್ವಸೋ ಮಧಾರಯ ಇಂದ್ರ ಆ ಯಪಾತವೇ ಸುತಃ, ಇದು ಒಂದು ರುಕ್ ಅಂತ ಕರಿತೀವಿ. ಇನ್ ಅರ್ಧರ್ಚ, ಈ ರುಕ್ಕಿನಲ್ಲಿ ಅರ್ಧ ಭಾಗವನ್ನು ಮಾಡುತ್ತೆ. ಸ್ವಾದಿಷ್ಟಯ ಮದಿಷ್ಟಯ ಪವಸ್ವಸೋ ಮಧಾರಯ ಇಷ್ಟೇ ಹೇಳೋದು ಅರ್ಧ ಇದೆ. ಇನ್ನು ಪಾದಗಳು ಆಯ ಪಾತವೇ ಸುತಃ, ಹೀಗೆ 4 ಭಾಗ ಮಾಡುವುದು. ಇದು ನಿಮಗೆ ಶ್ಲೋಕವನ್ನ ಹೇಳಿದಾಗ ಗೊತ್ತಾಗ್ತದೆ. ಒಂದು ಪಾದ, ಆಮೇಲೆ ಅರ್ಧ, ಆಮೇಲೆ ಮುಕ್ಕಾಲು ಭಾಗ, ಆಮೇಲೆ ಒಂದು ಭಾಗ ಪೂರ್ತಿಯಾದ ಶ್ಲೋಕ ಅಂತ ಅನ್ನೋದು ಹೇಗೆ ಗೊತ್ತಾಗ್ತದೆ. ಹಾಗೆ ಈ ಯಾವ ವೇದಗಳಲ್ಲಿಯೂ ಕೂಡ ಅದೆಲ್ಲವೂ ಕೂಡ ಇದೆ. ಅಧ್ಯಾಯ, ಅನುವಾಕ, ವರ್ಗ, ರುಕ್ಕುಗಳು, ಅದರಲ್ಲಿ ಅರ್ಧ ರುಕ್ಕುಗಳು, ಪಾದಗಳು, ಆ ಪದಗಳು, ಪಾದದಲ್ಲಿರುವಂತಹ ಪದಗಳು. ಸ್ವಾಧಿಷ್ಠಯ ಇದೊಂದು ಪದ, ಅಲ್ಲಿ ಅಕ್ಷರ ಸ್ವ ದಿ ಹ ಯ ಈ ಅಕ್ಷರಗಳು, ಹಾಗೂ ಉದಾತ್ತ ಅನುದಾತ್ತ ಸ್ವಾಧಿಷ್ಠಯ ಈ ಆ ಅಂತ ಹೇಳುವಂತ ಈ ಯಾವ ಉದಾತ್ತ ಅನುದಾತ್ತಗಳು, ಸ್ವರಿತಗಳು, ಸರಳವಾಗಿ ಹೇಳುವುದು ಒಂದು ಸ್ವರಿತ ಅಂತ ಕರೀತೇವೆ. ಇದರಲ್ಲಿ ಪ್ರಚಯಗಳು ಅಂತ ಬರ್ತವೆ. ಇದೆಲ್ಲ ಪ್ರಚಯ ಸ್ವರಗಳು ಅಂತ ಹೇಳ್ತಾರೆ. ಹೀಗಾಗಿ ಅವುಗಳನ್ನ ಹೇಳ್ಬೇಕು. ಹೇಗ್ ಗೊತ್ತಾಗ್ತದೆ? ಸಾಮಗಾನ ಮಾಡುವಾಗ ಈ ಪದಗಳನ್ನು ಬಳಸ್ತಾರ. ಹಾ ಊಹಾ ಊಹಾ ಊ ಇವೆಲ್ಲ ಪ್ರಚಯಗಳು ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಹೀಗೆ ಕೋಟಿ ಕೋಟಿ ಸ್ತೋಭಾಕ್ಷರಗಳು ಕೂಡ ಇದೆ. ಈಗ ಒಂದು ಪಕ್ಷಿ ಕು ಅಂತ ಕೂಗತ್ತಾರೆ. ಇದನ್ನ ಕು ಅಂತ ಬರೆದಾಗ ನಾವು ಅಕ್ಷರಗಳನ್ನ ಬರಿತೀವಿ ಕು ಅಂತ ಹೇಳಿ. ಆದರೆ ಅದು ಉಚ್ಚಾರಣೆ ಮಾಡಿದ್ದು ನಮಗೆ ಹಾಗೆ ಕೇಳಿಸುತ್ತೆ. ಆ ಉಚ್ಚಾರಣೆ ಮಾಡಿದರಲ್ಲೂ ಕೂಡ ಭಗವಂತನಿದ್ದಾನೆ. ಇವೆಲ್ಲವೂ ಕೂಡ ಭಗವಂತನ ಅಣಿಮಾ ಮಹಿಮಾದಿ ಗುಣಗಳನ್ನ ತಿಳಿಸ್ತದೆ ಅಂತ ಹೇಳ್ತಾರೆ. ಇದನ್ನ ನಾವ್ ಹೇಳ್ಬೇಕಾಗಿಲ್ಲ, ವಾಯುದೇವರು ಸುತ ಹೇಳ್ತಾರೆ. ಇದೇ ಪೌಮಾನ ಕಿಲಭಾಗದಲ್ಲಿ ಅದನ್ನ ನಾವು ತೆಗೆದು ನೋಡಿದಾಗ ಹೇಳ್ತಾರೆ. ರುಚಿ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿ ವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ. ಇದನ್ನೆಲ್ಲ ಹೇಳಬೇಕಾದ್ರೆ ಆ ಭಗವಂತನನ್ನ ನಾವೇನ್ ತಿಳಿತೀವಿ ಅಂದ್ರೆ, ಇವತ್ತು ಶನಿವಾರ ಇದೆ, ಆಚಾರ್ಯ ಒಂದು ಹೋಮಾನ ಹೋಮವನ್ನು ಮಾಡಿಕೊಡಿ. ಹೋಮಾನ ಹೋಮ ಮಾಡಿ ಅಂತಂದ್ರೆ ಏನು ನಾವು ತಲೆಯಲ್ಲಿ ಬರುವುದಂದ್ರೆ, ವಾಯುದೇವರನ್ನ ಕುರಿತು ಒಂದು ಹೋಮವನ್ನು ಮಾಡ್ತೇವೆ ಅಂತ ಅರ್ಥ ಆಗಿಬಿಡ್ತದೆ. ಹನುಮಂತ ದೇವರನ್ನ ವಾಯುದೇವರನ್ನ ಕುರಿತು ಹೋಮ ಮಾಡ್ತೇವೆ ಅಂತ. ಯಾಕಂದ್ರೆ ಪವಮಾನ ಜಗದ ಪ್ರಾಣ ಸಂಕರ್ಷಣ ಭವಭಯಾರಣ್ಯ ದಹನ ಅಂತ ಈ ರೀತಿಯಾಗಿ ಆ ವಾಯುದೇವರನ್ನ ಕೊಂಡಾಡ್ತಾ ಇದ್ದೇವೆ ಅಂತ ನಾವು ತಿಳಿದಿದ್ದೇವೆ. ಆದರೆ ವಾಯುದೇವರು ಹೇಳುವಂತ ಮಾತು ಇದು, ಒಂದು ವೇಳೆ ನೀವು ಹೋಮವನ್ನ ಮಾಡಬೇಕಾದಾಗ ಸರಿಯಾಗಿ ಅರ್ಥೈಸಿಕೊಂಡು ಹೋಮಾದಿಗಳನ್ನ ಮಾಡದೇ ಇದ್ದರೆ, ಪ್ರತ್ಯಕ್ಷರ, ಪ್ರತಿಪದ, ಪ್ರತಿವಾಕ್ಯ, ಉದಾತ್ತ ಅನುದಾತ್ತ, ಸ್ವರಿತಗಳು ಇವೆಲ್ಲವೂ ಕೂಡ ಭಗವಂತನನ್ನ ಪ್ರತಿಪಾದನೆ ಮಾಡ್ತದೆ ಅಂತ ತಿಳಿಯದೇನೆ ನೀವು ಹೋಮ ಹವನಾದಿಗಳನ್ನ ಮಾಡಿದ್ದಾಗಲಿ, ಉಪಾಸನೆಗಳನ್ನ ಮಾಡಿದ್ದಾಗಲಿ, ನಿಮಗೆ ಯಾವುದೇ ರೀತಿಯಾಗಿರುವಂತಹ ಫಲಗಳು ಕಿಂಚಿತ್ತೂ ಸಿಗುವುದಿಲ್ಲ. ಕಿಂ ವೃಷಾ ಕರಿಷ್ಯತಿ ರುಚಾ ಕಿಂ ಕರಿಷೀತಿ. ನೀವು ರುಕ್ಕುಗಳನ್ನ ಹೇಳಿದರೆ ಅದೇನ್ ಮಾಡ್ತದೆ? ಜಡ, ಅದು ಏನು ಮಾಡ್ಲಿಕ್ಕೆ ಬರುವುದಿಲ್ಲ ಅದಕ್ಕೆ. ಆದರೆ ಅದೇ ರುಕ್ಕುಗಳಲ್ಲಿ ನಾವು ಅನುಸಂಧಾನ ಯುಕ್ತವಾಗಿರುವಂತಹ ಅರ್ಥೈಸಿಕೊಂಡು ನಾವು ರುಕ್ಕುಗಳನ್ನ ಪ್ರಯೋಗ ಮಾಡಿದಾಗ ವಿಶಿಷ್ಟವಾಗಿರುವಂತಹ ಪುಣ್ಯಗಳನ್ನ ನಮಗೆ ಕೊಡ್ತಾನೆ ಅಂತನ್ನುವುದನ್ನ ವಾಯುದೇವರು ಹೇಳ್ತಾರೆ. ಹಾಗಾದ್ರೆ ಪವಮಾನ ಅಂತಂದ್ರೆ ಯಾರಂತ ತಿಳಿಯಬೇಕು ನಾವು ಅಂದ್ರೆ, ವಾಯುದೇವರು ಹೇಳ್ತಾರೆ, ಪವಮಾನ ಸೋಮನಾಮಕ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ. ಪವಮಾನ ಸೋಮನಾಮಕನಾಗಿರುವಂತಹ ಭಗವಂತನನ್ನ ತಿಳಿಯಿರಿ, ಲಕ್ಷ್ಮೀ ನರಸಿಂಹನನ್ನ ಕೊಂಡಾಡ್ತಾ ಇವೆ ಅವೆಲ್ಲ ಹೊರತಾಗಿ ನನ್ನನ್ನಲ್ಲ. ಹೀಗೆ ಎಲ್ಲದರಲ್ಲೂ ಕೂಡ ನಾವು ತಿಳಿಯಬೇಕು ಅಂತ. ಪ್ರತ್ಯಕ್ಷರ ಪ್ರತಿಪದ ಇದನ್ನೇ ದಾಸರು ಹೇಳ್ತಾರೆ. ಅವರಂತೂ ಇನ್ನೂ ವಿಶಿಷ್ಟವಾಗಿ ಹೇಳ್ತಾರೆ, ಮುಳ್ಳು ಕೊನೆಯ ಲಕ್ಷ್ಮಿ ನಲ್ಲನಿದ್ದಾನೆ, ಎಲ್ಲ ಠಾವಿನಲ್ಲೂ ಲಕ್ಷ್ಮಿ ನಲ್ಲನಿದ್ದಾನೆ ಅಂತ. ಎಲ್ಲಾ ಠಾವಿ ಅಂತಂದ್ರೆ ಏನು? ಎಲ್ಲಾದ್ರೂ ಪ್ರತಿಯೊಂದರಲ್ಲಿಯೂ ಕೂಡ. ಅದನ್ನು ಸ್ವಾಮಿಗಳು, ನಮ್ಮ ಗುರುಗಳು ಈ ಭಾಗ್ಯನಗರದಲ್ಲಿ ಚಾತುರ್ಮಾಸಕ್ಕೆ ಕೂತಾಗ ವಿಶೇಷವಾಗಿ ವಿಶದವಾಗಿ ಹೇಳಿದ್ದಾರೆ. ಅದನ್ನ ಹೆಂಗಂತಂದ್ರೆ, ಪ್ರತಿಯೊಂದು ಹೂಬಹುಬಿ ವಸ್ತ್ರ ಹೇಗಿದೆ, ಈ ಎಲ್ಲರಿಗೂ ಹೋಲ್ಗಳು ಕಾಣಿಸ್ತಾ ಇಲ್ಲ, ಒಂದಕ್ಕೊಂದು ಆ ಅಂಟಿಕೊಂಡು ಆಗಿರುವಂತಹ ದಾರಗಳು ಒಂದಕ್ಕೊಂದು ಸೇರಿ 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 ಹೇಗಿದೊಂದು ವಸ್ತ್ರ ಅಂತ ಆಗಿದೆ. ಹಾಗೆ ಭಗವಂತನ ಅನೇಕ ರೂಪಗಳು ಸೇರಿ 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 ಈ ಪ್ರಪಂಚ, ಈ ಜಡ ಜೀವರು ಇವರೆಲ್ಲರೂ ಕೂಡ ಆಗಿದ್ದಾರಂತೆ. ಭಗವನ್ಮಯವಾಗಿರುವಂತಹದ್ದೇ ಇದೆಲ್ಲ. ಅದನ್ನೇ ಭಾಗವತ ಹೇಳ್ತಾರಲ್ಲ, ಪಾದಾಲಮೇತ ಸಹಿಪಾದ ಮೂಲಂ ಅಂತ ಹೇಳಿದೆ.
ಭಾಗವತ. ಪಾತಾಳ ಎಲ್ಲಿದೆ? ಭಗವಂತನ ಪಾದ ಮೂಲದಲ್ಲಿದೆ. ಇದನ್ನೆಲ್ಲ ಹೇಳ್ತಾ ಹೇಳ್ತಾ ವರ್ಣನೆ ಮಾಡ್ತಾ ಬರ್ತಾರೆ. ಹಾಗೆ ಹೊಕ್ಕಳದ ಮೇಲಿಂದ ಭೂಹು ಭುವಃ ಸ್ವಹ ಜನೋಲೋಕ ತಪೋಲೋಕ ಸತ್ಯಲೋಕದ ಪರ್ಯಂತರವಾಗಿಯೂ ಕೂಡ ಆ ಭಗವಂತನ ದೇಹದಲ್ಲೇ ಎಲ್ಲವೂ ಕೂಡ ಇದೆ, ಭಗವನ್ಮಯವಾಗಿದೆ. ಹೀಗೆ ಭಗವಂತ ಇದ್ದಾನೆ ಅಂತ ನಾವು ತಿಳಿಬೇಕು. ಅಷ್ಟೇ ಅಲ್ಲ, ನಾವು ವಾಮನ ಚರಿತೆಯನ್ನು ಕೇಳ್ತೀವಲ್ಲ, ಅದರಲ್ಲಿ ದದಿವಾಮನ ಸ್ತೋತ್ರ ಹೇಳಬೇಕಾದಾಗ ಹೇಳ್ತಾರೆ, ವಾಮನೋ ಬುದ್ಧಿದಾತಾಚ. ಬುದ್ಧಿಯನ್ನು ಕೊಡುವಂಥವ್ನು ಯಾವನು ಅಂದ್ರೆ ವಾಮನ ಅಂತ. ದ್ರವ್ಯಸ್ಥೋ ವಾಮನ ಸ್ಫುರ್ತಃ ಅಂತ. ಪ್ರತಿಯೊಂದು ದ್ರವ್ಯದಲ್ಲಿ ಆ ವಾಮನ ದೇವರಿದ್ದಾರೆ. ದ್ರವ್ಯದಲ್ಲಿ ಅಟ್ಟೆನ ಚೇತನರಲ್ಲಿಯೂ ಅಚೇತನರಲ್ಲಿಯೂ ಕೂಡ ವಾಮನ ದೇವರಿದ್ದಾರಂತೆ. ದ್ರವ್ಯಸ್ಥೋ ವಾಮನ ಸ್ಫುರ್ತಃ ವಾಮನ ಸ್ತಾರ ಕೋಬಾಭ್ಯಾಂ ವಾಮನಾಯ ನಮೋ ನಮಃ. ಯಾಕೆ ಎಲ್ಲರಲ್ಲೂ ಕೂಡ ವಾಮನ ದೇವರನ್ನ ಸ್ಮರಣೆ ಮಾಡಬೇಕು ಅಂದ್ರೆ, ಆ ಯಾವ ಬಲಿಚಕ್ರವರ್ತಿಯ ವೃತ್ತಾಂತವನ್ನ ನಾವು ನೆನೆಸಿಕೊಂಡ್ರೆ ಗೊತ್ತಾಗ್ತದೆ ನಮಗೆ. ಎರಡು ಪಾದಗಳಿಂದ ಮೇಲಿನ ಕೆಳಗಿನ ಪಾದದಿಂದ ಕೆಳಗಿನ ಲೋಕವನ್ನ, ಮೇಲಿನ ಪಾದದಿಂದ ಮೇಲಿನ ಲೋಕವನ್ನ, ಎಲ್ಲವನ್ನೂ ಕೂಡ ಭೂಲೋಕದಿಂದ ಆರಂಭ ಮಾಡಿಕೊಂಡು ಎಲ್ಲವನ್ನೂ ಅಳೆದು ಕೊನೆಗೆ ಮೂರನೇ ಪಾದವನ್ನ ಆ ಯಾವ ಬಲಿಚಕ್ರವರ್ತಿಯ ಮೇಲಿಟ್ಟು ಅನುಗ್ರಹವನ್ನ ಮಾಡಿದ್ದಾನೆ. ಹೀಗಾಗಿ ಎಲ್ಲದರಲ್ಲೂ ನಾನಿದ್ದೇನೆ, ಇದೆಲ್ಲ ನನ್ನ ಅಧೀನ ಅಂತ ದೇವರು ತಾನು ತೋರಿಸಿದ್ದಾನೆ. ಬರೀ ವೇದಗಳು ಸ್ತೋತ್ರ ಮಾಡುವುದಷ್ಟೇ ಅಲ್ಲ. ಈಗ ಒಬ್ಬರನ್ನ ಸ್ತೋತ್ರ ಮಾಡ್ತೀವಿ ಅಂತಂದ ಮೇಲೆ ಅವರಲ್ಲಿ ಆ ಗುಣಗಳು ಇದೆಯಾ ಅನ್ನುವಂತಹದ್ದು ನಮಗೆಲ್ಲ ಸಂಶಯ ಬಂದ್ಬಿಡ್ತದೆ. ಆದ್ರೆ ಆ ಗುಣಗಳು ನಮ್ಮಲ್ಲಿ ಇದೆ ಅಂತ ಅನ್ನೋದನ್ನ ಸಿದ್ಧ ಮಾಡಬೇಕಾದ್ರೆ ಸ್ವಲ್ಪ ಪ್ರಯಾಸವಾಗ್ತದೆ. ಆದ್ರೆ ದೇವರಿಗೆ ಆ ಪ್ರಯಾಸಗಳು ಯಾವುದೂ ಇಲ್ಲ. ಅಚಿಂತ್ಯದ್ಭುತ ಶಕ್ತಿ ಇದೆ ಅವನಲ್ಲಿ. ಅದನ್ನೇ 6ನೇ ಪದ್ಯದಲ್ಲಿ ಹೇಳಿದ್ರೆ, ಅಚಿಂತ್ಯದ್ಭುತ ಶಕ್ತಿ ಹೇಗಿದೆ ಭಗವಂತನದು ಅಂತಂದ್ರೆ ಹೀಗೆಲ್ಲವೂ ಕೂಡ ಇದೆ. ಅಂಥವನನ್ನ ಈ ಎಲ್ಲ ವೇದಗಳು ಹೇಗೆ ವರ್ಣನೆ ಮಾಡ್ತದೆ ಅಂತಂದ್ರೆ, ಅಧ್ಯಾಯ, ಅನುವಾಕ, ವರ್ಗ, ರುಕ್ಕುಗಳು, ಅರ್ಧಚ್ಚ, ಪಾದ, ಪದಗಳು, ಅಕ್ಷರಗಳು, ಹಾಗೆ ಉದಾತ್ತ ಅನುದಾತ್ತ ಸ್ವರಿತಗಳು, ಪ್ರಚಯ ಸ್ವರುಗಳು, ಅಷ್ಟೇ ಅಲ್ಲ ಅನೇಕ ಸ್ತೋಭಾಕ್ಷರಗಳೆಲ್ಲವೂ ಕೂಡ ಭಗವಂತನನ್ನ ಹೀಗೆ ವರ್ಣನೆ ಮಾಡ್ತದೆ. ಅಷ್ಟೇ ಅಲ್ಲ, ಇವುಗಳೆಲ್ಲವೂ ಕೂಡ ಭಗವಂತನ ಅನಿಮಾ ಮಹಿಮಾದಿ ಗುಣಗಳನ್ನ ಎಷ್ಟೆಷ್ಟು ವರ್ಣನೆ ಮಾಡ್ತದಂದ್ರೆ ನಮಗೆ ಬುದ್ಧಿಶಕ್ತಿಗೂ ತಿಳಿಲಿಕ್ಕೂ ಸಾಧ್ಯವಿಲ್ಲ, ಅಷ್ಟೆಲ್ಲ ವರ್ಣನೆ ಮಾಡ್ತದಂತೆ. ಇವೆಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ. ಇನ್ನ ಹಯಗ್ರೀವ ದೇವರು ತಾವು ತ್ರೇತಾಯುಗದಲ್ಲಿ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮೂಲ ರಾಮಾಯಣ ಎಷ್ಟಿದೆ ಅಂದ್ರೆ 100 ಕೋಟಿ ಶ್ಲೋಕವಿದೆ ಅಂತ. 100 ಕೋಟಿ ಶ್ಲೋಕ ಇರುವಂತಹ ಮೂಲ ರಾಮಾಯಣ. ಮತ್ತು ಅಷ್ಟೇ ಅಲ್ಲ, ಯಮಧರ್ಮನ ಮಗನಾಗಿ ಭಗವಂತ ನಾರಾಯಣ ಅಂತ ಈ ರೀತಿಯಾಗಿ ಅವತಾರವನ್ನ ಮಾಡಿದಾಗ ಅಲ್ಲಿ ಪಂಚರಾತ್ರಾಗಮಗಳನ್ನ ತಾನು ಅದು 100 ಕೋಟಿ ಪ್ರಮಾಣದ ಶ್ಲೋಕದಷ್ಟಿರುವಂತಹದ್ದು ಅದನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾನೆ. ಇನ್ನು ಮೂಲ ರೂಪಿಯಾಗಿರುವಂತಹ ಭಗವಂತ ನಾರಾಯಣ ಅಂತ. ಆ ನಾರಾಯಣ ಸ್ವರೂಪಿಯಾಗಿರುವಂತಹ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ. ಅದು ಆದಿ ಭಾಗವತ ಅಂತ. ನಮಗೆಲ್ಲ ಸಿಗುವುದು ಆದಿ ಭಾಗವತ ಅಲ್ಲ, ಅದೆಲ್ಲ ಮುಂದೆ ವೇದವ್ಯಾಸ ದೇವರು ತಾವು ರಚನೆ ಮಾಡಿರುವಂತಹದ್ದು. ಆದಿ ಭಾಗವತವನ್ನ ಆ ಮೂಲ ನಾರಾಯಣ ರೂಪಿಯಾಗಿರುವಂತಹ ಭಗವಂತ ವೇದವ್ಯಾಸ ಈ ಬ್ರಹ್ಮದೇವರಿಗೆ ಉಪದೇಶವನ್ನ ಮಾಡಿದ್ದಾನೆ. ಅದು ಕೂಡ ಎಷ್ಟಿದೆ ಅಂದ್ರೆ 100 ಕೋಟಿ ಶ್ಲೋಕಾತ್ಮಕವಾಗಿರುವಂತಹದ್ದಿದೆ. ಇದೆಲ್ಲವೂ ಕೂಡ ಆ ಭಗವಂತನನ್ನೇ ಕೊಂಡಾಡುತ್ತದೆ, ಪ್ರತ್ಯಕ್ಷರ ಪದಿಪದ ಹೀಗೆ ಅನುಸಂಧಾನಗಳನ್ನ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ವೇದವ್ಯಾಸ ದೇವರಿಗೆ ತಾವು ಅವತಾರವನ್ನ ಮಾಡಿದಾಗ ಬ್ರಹ್ಮಸೂತ್ರಗಳನ್ನ ಮತ್ತು ಮಹಾಭಾರತವನ್ನ, ಇನ್ನ ಆದಿಭಾಗವತದ ಸಂಗ್ರಹ ರೂಪವಾಗಿರುವಂತಹ ಶ್ಲೋಕಗಳನ್ನ, ಇಂದಿನ ಸಾತ್ವಿಕ ಪುರಾಣಗಳನ್ನ, 18 ಮಹಾಪುರಾಣಗಳನ್ನ, ಇವೆಲ್ಲವನ್ನೂ ಕೂಡ ಭಗವಂತ ಆ ವೇದವ್ಯಾಸ ದೇವರು ರಚನೆ ಮಾಡಿ ಕೊಟ್ಟಿದ್ದಾರೆ ನಮಗೆ. ಇವೆಲ್ಲ ಏನ್ ಮಾಡ್ತದೆ ಅಂದ್ರೆ ಭಗವಂತನ ಈ ಯಾವ ಅಣಿಮಾ ಮಹಿಮಾದಿಗಳನ್ನ ಅವಶ್ಯವಾಗಿ ನಮಗೆ ತಿಳಿಸಿಕೊಡುತ್ತದೆ ಅಂತ. ಈಗ ಪುರಂದರ ಅಂತಂದಿವಿ. ಪುರಂದರ ಅಂತಂದ್ರೆ ಪ್ರಸಿದ್ಧನಾಗಿರುವಂತ ಇಂದ್ರನ ಕೊಟ್ಟ ನಾವು ಅರ್ಥೈಸಿಕೊಳ್ತೇವೆ. ಆದ್ರೆ ಅದೇ ಯಾವ ಇಂದ್ರದೇವರು ಹೇಳ್ತಾರೆ ಪುರಂದರ ಅಂದ್ರೆ ನಾನಲ್ಲ, ಪ್ರಧಾನರಾಗಿರುವಂತಹ ಯಾವ ಭಗವಂತ ಇದ್ದಾನೋ ಅವನು ಅಂತ ತಿಳಿಸಿಕೊಡ್ತದೆ. ವಾಯುದೇವರು ಹೇಗೆ ಹೇಳಿದ್ದಾರೆ ಪ್ರತಿಯೊಬ್ಬರು ಕೂಡ ಹಾಗೆ ತಿಳಿಸ್ತಾರೆ. ಅದಕ್ಕೆ ಹೇಳಿದ್ರು ಈ ಎಲ್ಲ ಸದಾಗಮಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಕೊಂಡಾಡ್ತದೆ. ನೋಡಿ ಎಷ್ಟು ಹೇಳ್ತಾರೆ. ಬರೀ ಇವುಗಳಷ್ಟೇನಾ ಅಂತಂದ್ರೆ ಆಗ ಹಾಗೆ ತಿಳಿಬೇಡಿ. ಆ ಶ್ಲೋಕ ರೂಪದಲ್ಲಿರುವಂಥದ್ದು ಇದಷ್ಟೇ ನಮಗೆ ಭಗವಂತನ ತಿಳಿಸ್ಕೊಡ್ತದೆ, ಆಗಮದಲ್ಲಿ ಇರುವಂಥದ್ದು ಭಗವಂತನ ಅಷ್ಟೇ ತಿಳಿಸ್ಕೊಡ್ತದೆ ಅಂತ ಅಲ್ಲ. ಆವಾಗಲೇ ಹೇಳಿದ್ವಲ್ಲ, ಈ ಅನೇಕ ರೀತಿಯಾಗಿ ಹಲ್ಲಿ ಒಂದು ಲೊಚ್ಚು 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 ಅಂತ ಹೇಳಿ ಶಬ್ದ ಮಾಡ್ತದೆ, ಹಕ್ಕಿಗಳು ಕೂಗ್ತದೆ, ಆಯಾ ಪಶು ಪಕ್ಷಿ ಪ್ರಾಣಿಗಳು ಕೂಗ್ತದೆ. ಅಷ್ಟೇ ಬೇಡ, ನಾವು ಓಡಿಸಿರುವಂತಹ ಗಾಡಿಗಳು ಹುರ್ರಂತನೂ ಶಬ್ದ ಮಾಡ್ತದೆ. ಅದೆಲ್ಲ ಶಬ್ದ ಮಾಡುವಂತಹದ್ದು ಏನೇನಿದೆ ಅದರೆಲ್ಲೂ ಕೂಡ ಭಗವಂತನನ್ನೇ ಸ್ತೋತ್ರ ಮಾಡ್ತದೆ ಅಂತ ನಾವು ತಿಳಿಯಬೇಕು. ತಿಳಿಯುವುದು ಅಷ್ಟೇ ಅಲ್ಲ, ವಾಸ್ತವಿಕವಾಗಿ ಮಾಡ್ತದೆ ಅಂತಾನೆ ಅರ್ಥ. ಹೀಗೆ
ಅಂಥದೆಲ್ಲವೂ ಕೂಡ ಭಗವಂತನನ್ನ ತಿಳಿಸ್ತದೆ, ಅವನ ಐಡಮ ಮಹಿಮಾದಿಗಳನ್ನು ತಿಳಿಸ್ತದೆ. ಅದು ಹೇಗೆ ತಿಳಿತದೆ ಅಂತ ಅನ್ನೋದು ಅದು ಬಹಳ ವಿಸ್ತಾರ ಇದೆ. ಭಾಗವತದಲ್ಲಿ ಹೇಳ್ತಾರೆ, ಇಲ್ಲಿ ಅಷ್ಟು ಅನುಕೂಲ ಇದೆ, ಅಷ್ಟು ತಿಳಿಸ್ತಾ ಇದ್ದೇವೆ. ಹೀಗೆ ಶತಕೋಟಿ ಪಂಚರಾತ್ರಂ ಪುರಾಣಂ ತಾವದೇವಚ ರಾಮಸ್ಯ ಚರಿತಂ ತಾವತ್ ತಾವದನ್ಯಚ್ಚ ಸರ್ವಶಃ ಅನಂತಾಶ್ಚ ತಥಾ ವೇದಾಃ ಸಾಂಗೋಪಾಂಗಶ್ಚ ಸರ್ವಶಃ ಸರ್ವಾಧಿಕ್ಯಂ ಯತ್ರ ವಿಷ್ಣೋಃ ತಾತ್ಪರ್ಯಂ ಸಮುದೀರ್ಯತೆ. ಇದನ್ನ ಬೃಹದಾರಣ್ಯಕ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಹೀಗಾಗಿ ಈ ಯಾವ ಪದ್ಯವನ್ನು ನಾವು ಸ್ಮರಣೆ ಮಾಡಿದಾಗ ಇಷ್ಟೆಲ್ಲ ನಮಗೆ ತಲೆಯಲ್ಲಿ ಬರಬೇಕು ಅಂತ ಅನ್ನೋದನ್ನ ಋಗಾದಿ ಚತುರ್ವೇದ ಮೂಲ ರಾಮಾಯಣ ಬ್ರಹ್ಮಸೂತ್ರ ಮಹಾಭಾರತ ಭಾಗವತ ಪಂಚರಾತ್ರಾದಿ ಅಶೇಷ ಸದಾಗಮ ಪ್ರತಿಪಾದಿತ ಸ್ವರೂಪಾಯ ನಮಃ ಓಂ ಅಂತ ಅನ್ನೋದನ್ನ ಹೀಗೆ ತಿಳಿಬೇಕು. ಸರಿ, ಇಷ್ಟೇ ಇಷ್ಟೇ ಹೇಳಿದಿರಾ, ಇಷ್ಟೇ ತಿಳಿಬೇಕಂತಿಲ್ಲ. ಇದ್ರ ಮೇಲೆ ನಮಗೆ ಹೇಗೆ ಜ್ಞಾನವಾಗ್ತದೆ ಹಾಗೆ ಅದನ್ನ ವಿಸ್ತಾರವನ್ನು ಮಾಡ್ತಾ ಮಾಡ್ತಾ ತಿಳಿತಾ ಹೋಗ್ಬೇಕು ಅಂತ ಅನ್ನೋದನ್ನ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ಇನ್ನು 10ನೇ ಪದ್ಯದಲ್ಲಿ ಅನಾದಿ ಅನಂತ ಕಾಲೇಪಿ ಸ್ವರೂಪ ದೇಹಾಂತ ಬಾಹ್ಯ ದೇಹಾಂತಶ್ಚ ಸ್ಥಿತ್ವ ಸತ್ತ ಪ್ರತೀತಿ ಪ್ರವೃತ್ತಿಯಾದಿ ಪ್ರದಾತ್ರೇ ನಮಃ ಓಂ ಅಂತ. ನಾವು ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿದ, ಸುರಾಸುರನ ಸೃಷ್ಟಿ ಮಾಡಿದ, ಪ್ರಪಂಚವನ್ನು ಸೃಷ್ಟಿ ಮಾಡಿದ, ಮುಗಿದೋಯ್ತು ಇಷ್ಟೇ ಅಂತ ಇಲ್ಲ. ನಮ್ಮಲ್ಲಿ ಸತ್ತ ಪ್ರತೀತಿ ಇವುಗಳ ಒಂದು ಪ್ರವೃತ್ತಿ ಎಲ್ಲವೂ ಕೂಡ ಇರಬೇಕು. ಈಗ ಕಲ್ಲಿದೆ, ಅದು ಹೇಗೆ ಕೂತಿದೆ, ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ. ಆದ್ರೆ ಕಲ್ಲಿನಲ್ಲಿ ಸತ್ತ ಇದೆ, ಪ್ರವೃತ್ತಿ ಇಲ್ಲ. ಅದೇ ಅಲ್ಲಿಂದ ನಡೆದಾಡ್ತು ಇತ್ಯಾದಿ ಮಾಡುವುದಿಲ್ಲ ಇಲ್ಲ ಅಂತಂದ್ರೆ ಅದರಲ್ಲಿ ಗಾಳಿಯಿಂದ ಅಥವಾ ನೀರಿನಿಂದ ಸಂಘಾತಗಳನ್ನ ಮಾಡೋ ಮೂಲಕವಾಗಿ ಅದು ಕರಗ್ತದೆ, ಹ್ರಾಸವನ್ನು ಹೊಂದುತ್ತದೆ. ಹೀಗೆ ಪ್ರವೃತ್ತಿಯನ್ನ ಅದಕ್ಕೆ ಭಗವಂತ ಕೊಡ್ತಾನೆ ಅಂತ. ಹೀಗೆಲ್ಲ ನಾವು ತಿಳಿಬೇಕು. ಹೇಗೆ ತಿಳಿಬೇಕು ಅಂತಂದ್ರೆ ಕೇವಲ ಇವತ್ತು ಮಾಡ್ತಾನೆ ನಾಳೆ ಮಾಡುವುದಿಲ್ಲ, ಸುಮ್ಮನೆ ಕೂತು ಬಿಡ್ತಾನೆ ಅಂತ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದಲ್ಲಿಯೂ ಕೂಡ ಯಾವ ಸ್ವರೂಪ ದೇಹ ಇದೆ, ಬಾಹ್ಯ ದೇಹ ಇದೆ, ದೇಹಾಂತಶ್ಚ ಒಟ್ಟು 4 ರೀತಿಯಾದ ದೇಹಗಳಿದೆ, ಅದು ಮುಂದೆ ಬರುತ್ತದೆ. ಅದರಲ್ಲಿ ತಾನು ಇದ್ದು ಭಗವಂತ ಇದ್ದು ಸತ್ತ ಪ್ರತೀತಿ ಮತ್ತು ಪ್ರವೃತ್ತಿಗಳನ್ನ ನಮ್ಮಲ್ಲಿ ಕೊಡ್ತಾನೆ ಅಂತ ನಾವು ತಿಳಿಬೇಕು ಅಂತ ಅನ್ನೋದನ್ನ ಈ ಒಂದು ಪದ್ಯದಿಂದ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಅಣುಕ್ಕೂ ಕೂಡ ಅಣುತ್ವವನ್ನು ಒಪ್ತೇವೆ. ಅಂದ್ರೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರದ ಯಾವ್ಯಾವ ಪದಾರ್ಥಗಳಿಗೆ ಒಂದು ಸಂಸ್ಪರ್ಶ ಆಗ್ತದೆ ಅದರಲ್ಲಿ ಅನೇಕತ್ವ ಬರ್ತದೆ ಅಂತ ಅನ್ನೋದನ್ನ ನಾವು ಹೇಳ್ತೇವೆ. ಹೀಗಾಗಿ ಭಗವಂತ ನಾವು ಹೀಗೆ ಸಾಕಷ್ಟು ರೀತಿಯಾಗಿರುವಂತಹ ಸೃಷ್ಟಿಗಳನ್ನ ಮಾಡಿದ್ದಾನೆ, ಸ್ಥಿತಿಗಳನ್ನ ಮಾಡಿದ್ದಾನೆ, ನಿಯಮಗಳನ್ನ ಮಾಡುತ್ತಿದ್ದಾನೆ. ಮಾಡಿಬಿಟ್ಟು ಸುಮ್ಮನೆ ಹಾಗೆ ಕೊಡುವುದಿಲ್ಲ ಅವನು. ಅವುಗಳಲ್ಲಿ ಒಂದೊಂದು ರೀತಿಯಾಗಿರುವಂತಹ ಕಾರ್ಯಗಳನ್ನ ಮಾಡಿಸ್ತಾನೆ ಅಂತ. ಒಂದನೇದು ಸ್ವರೂಪ ದೇಹ ಮತ್ತು ಬಾಹ್ಯ ದೇಹ ಅಂತ 2 ರೀತಿಯಾಗಿರುವಂತಹ ದೇಹಗಳಿದೆ. ಇನ್ನೊಂದು ಲಿಂಗ ದೇಹ ಮತ್ತು ಅನಿರುದ್ಧ ದೇಹ ಅಂತ ಮತ್ತೆರಡು, ಮತ್ತು ಸ್ಥೂಲ ದೇಹ ಅಂತ ಹೀಗೆ ಇದೆ. ಇದರಲ್ಲಿ ಸ್ವರೂಪ ದೇಹ ಅಂತ ಅನ್ನೋದು ಹೇಗೆ ಇರ್ತದೆ ಅಂತ ಅನ್ನೋದನ್ನ ತಿಳಿಸ್ತಾನೆ. ಆಯಾ ಜೀವರಲ್ಲಿ ಸ್ವರೂಪ ಅಂತ ಅನ್ನೋದು ಹೇಗಿರ್ತದೋ ಅದು ಆನೆ ರೂಪದಲ್ಲಿರ್ಬೋದು, ಒಂಟೆ ರೂಪದಲ್ಲಿರ್ಬೋದು, ಮನುಷ್ಯ ರೂಪದಲ್ಲಿರ್ಬೋದು, ಅದು ಸ್ವರೂಪ ದೇಹ ಹಾಗೇ ಇರುವಂಥದ್ದು. ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪ್ರಚಯಗಳೆಲ್ಲವೂ ಕೂಡ ಆಗುವುದೇ ಇಲ್ಲ. ಹೀಗೆ ಆಯಾ ಯೋನಿಗಳಲ್ಲಿ ಇರುವಂತಹ ಯಾವ ದೇಹ ಇದೆ ಅದು ಸ್ವರೂಪ ದೇಹ ಇದೆ. ಆ ಸ್ವರೂಪ ದೇಹಗಳಿಗೆ ಹಾಗೇ ಇರ್ತದಂತೆ. ಆ ಸ್ವರೂಪ ದೇಹ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಇರ್ತದೆ. ಸಂಸಾರದಲ್ಲಿ ಮಾತ್ರ ಅಲ್ಲ, ಮುಕ್ತಿಯಲ್ಲೂ ಕೂಡ ಸ್ವರೂಪ ದೇಹ ಅಂತ ಅನ್ನೋದು ಹಾಗೇ ಇರ್ತದೆ. ಈಗ ನನ್ನ ಸ್ವರೂಪ ದೇಹ ಒಂದು ತೃಣ ಆಗಿತ್ತು ಅಂತಂದ್ರೆ ಅದು ಮುಕ್ತ ಆದ್ರೆ ತೃಣ ಸ್ವರೂಪದಲ್ಲೇ ಇರ್ತದೆ. ಅದು ಹಾಗೇ ಇರುವಂತಹದ್ದು. ಆ ಸ್ವರೂಪ ದೇಹಕ್ಕೆ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಾಗುವುದಿಲ್ಲ. ಇನ್ನು ಲಿಂಗ ದೇಹವನ್ನ ತೆಗೆದುಕೊಳ್ತಾರೆ. ಲಿಂಗ ದೇಹ ಇದು ತುಂಬಾ ಸೂಕ್ಷ್ಮ ಇದೆ. ಇದು ಅನಾದಿ ಕಾಲದಿಂದ ಇದೆ, ಆದ್ರೆ ಅನಂತ ಕಾಲದವರೆಗೂ ಇರ್ತದೆ ಅಂತ ಅನ್ನೋದಿಲ್ಲ. ಯಾಕಂದ್ರೆ ಬ್ರಹ್ಮಣ ಸಹ ವಿರಜಾ ನದಿ ಸ್ನಾನೇನ ತೆಕ್ತಲಿಂಗಾಹ ಅಂತ ಹೇಳಿದ್ದಾರೆ. ಈ ಲಿಂಗ ದೇಹ ಅಲ್ಲಿ ಭಂಗವಾಗ್ತದೆ ಅಂತ. ಒಬ್ಬೊಬ್ಬ ಜೀವನಿಗೂ ಕೂಡ ಒಂದೊಂದು ರೀತಿಯಾಗಿರುವಂತಹ ಲಿಂಗ ದೇಹ ಅಂತ ಅನ್ನೋದಿದೆ. ಹಾಗಾಗಿ ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೂ ಕೂಡ ಇರ್ತದೆ ಅಂತ ಅನ್ನೋದಿಲ್ಲ. ಮುಕ್ತರಾದ ತಕ್ಷಣ ಈ ಯಾವ ಲಿಂಗ ದೇಹ ಅಂತ ಅನ್ನೋದು ಭಂಗವಾಗಿ ಹೋಗ್ತದೆ ಅಂತ ಹೇಳಿದ್ದಾರೆ. ಹೀಗಾಗಿ 2 ದೇಹದ ಒಂದು ವಿಚಾರಗಳನ್ನು ತಿಳಿಸಿದರು, ದೇಹಾಂತ ಬಾಹ್ಯ ದೇಹಾಂತ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನ ಅನಿರುದ್ಧ ದೇಹ ಅಂತ ಒಂದಿದೆ. ಅನಿರುದ್ಧ ದೇಹದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಈಗ ಬ್ರಹ್ಮದೇವರ ಈ ವಾನ ಮುಗೀತು ಅಂದ ತಕ್ಷಣ ಒಂದು ಪ್ರಳಯ ಆಗ್ತದೆ. ಪ್ರಳಯ ಆಗಿ ಮತ್ತೆ ಸೃಷ್ಟಿ ಸ್ಥಿತಿ ನಿಯಮಗಳು 28 ಬಾರಿ ಹೀಗೆ ಈ ಯಾವ
ಪ್ರಳಯಗಳೆಲ್ಲವೂ ಕೂಡ ಈ ಪ್ರಪಂಚ ತಿರುಗಬೇಕು. ತಿರುಗಿದಾಗ ಆಗ ಅನಿರುದ್ಧ ದೇಹವನ್ನು ಸೃಷ್ಟಿ ಮಾಡ್ತಾನಂತೆ ದೇವರಲ್ಲಿ. ಆ ಅನಿರುದ್ಧ ದೇಹ ಬ್ರಹ್ಮಕಲ್ಪದ ಆದಿಯಲ್ಲಿ ಇರ್ತದೆ. ಸೃಷ್ಟಿಯ ಮೊದಲು ಅನಿರುದ್ಧ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ರೀತಿಯಾಗಿರುವಂತಹ ಜೀವರನ್ನ ತನ್ನ ಉದರದಲ್ಲಿ ಇರಿಸಿಕೊಳ್ತಾರೆ. ಅವರ ಲಿಂಗ ಸ್ವರೂಪ ಅಲ್ಪ ಸ್ಥೂಲಗೊಳಿಸಿ, ಅಲ್ಪ ಮಾಡುದು ಸ್ಥೂಲ ಮಾಡುದು ಹೀಗೆಲ್ಲ ಮಾಡಿ ಆ ದೇಹವನ್ನ ಅನಿರುದ್ಧ ದೇಹವನ್ನ ನಿರ್ಮಾಣ ಮಾಡ್ತಾರೆ. ಬ್ರಹ್ಮಕಲ್ಪದ ಪ್ರಳಯ ಕಾಲದಲ್ಲಿ ಈ ಅನಿರುದ್ಧ ದೇಹ ಏನಾಗ್ತದೆ, ಲಯ ಹೊಂದುತ್ತದೆ. ಅದೇ ನಾಶ ಅಂತ ಕರೆದಿದ್ದಾರೆ. ಹೀಗೆ ಆ ಅನಿರುದ್ಧ ದೇಹವನ್ನು ಕೂಡ ಹಿಂಗೆ ಸಂರಕ್ಷಣೆ ಮಾಡುವುದು, ಪ್ರಚಯ ಮಾಡುವುದು, ಎಲ್ಲ ರೀತಿಯಾಗಿರುವಂತಹ ಚಟುವಟಿಕೆಗಳನ್ನ ಆ ಭಗವಂತ ಮಾಡಿಸ್ತಾನೆ. ಇನ್ನು ಸ್ಥೂಲ ದೇಹ ಅಂತ ಒಂದಿದೆ. ಇದು ಹೇಗಿರ್ತಂದ್ರೆ, ಸ್ಥೂಲ ಅನಿರುದ್ಧ ಶರೀರ ಅಂತ ಆದವೇ ಲಿಂಗ ದೇಹವೇ ಆಯಾ ಜೀವರ ಕರ್ಮಾನುಸಾರವಾಗಿ ಪಂಚಭೌತಿಕಗಳಾಗಿ ಸ್ಥೂಲ ದೇಹ ಅಂತ ಕರಿತೀವಿ ಇದನ್ನ ನಾವು. ಇದರಲ್ಲೇನಿದ್ರೆ ಪಾಂಚಭೌತಿಕವಾಗಿರುವಂತಹದ್ದು ಏನೇನಿದೆ ಎಲ್ಲವೂ ಕೂಡ ಅದರಲ್ಲಿ ನಿರ್ಮಾಣವಾಗಿರುತ್ತದೆ. ಇದೇನಾಗ್ತದೆ ಅಂದ್ರೆ ಮರಣ ಹೊಂದುತ್ತದೆ. ಹುಟ್ಟಿದಾಗ ಹುಟ್ಟಿತು, ತೀರಿದಾಗ ಮರಣವನ್ನು ಹೊಂದಿದಾಗ ಅದನ್ನ ಮತ್ತೆ ಪಂಚಭೌತಿಕಗಳಲ್ಲಿ ಲೀನವನ್ನ ಮಾಡುವುದೇ ಇದನ್ನ ನಾಶ ಅಂತ ಕರಿತಿದ್ದಾರೆ. ಹೀಗೆ ಈ ಸ್ಥೂಲ ದೇಹ ಹೇಗಿದೆ ಅಂದ್ರೆ ನಾನಾ ರೀತಿಯಾಗಿ ಇರುವಂತಹದ್ದಾಗಿದೆ. ಅದು 84 ಲಕ್ಷ ಯೋನಿಗಳಲ್ಲಿ ಬರುವಂತಹದ್ದು ಆ ಸ್ಥೂಲ ದೇಹ ಅಂತಿದೆ. 84 ಲಕ್ಷ ಯೋನಿ ಅಂತ ಅನ್ನೋದು ಅದನ್ನ ವಿಸ್ತಾರವಾಗಿ ಎಲ್ಲೂ ಕೂಡ ತಿಳಿಸಿದ್ದಾರೆ. ಹೀಗೆ ಆಯಾ ಕಾಲದಲ್ಲಿ ಈ ಸ್ಥೂಲ ದೇಹನ ತಂದೆ ತಾಯಿಗಳ ಸಂಸ್ಪರ್ಶದಿಂದ ಹುಟ್ಟುತ್ತದೆ. ಮತ್ತೆ ಅದರಲ್ಲಿ ಸ್ವೇದಜ, ಅಂಡಜ, ಹೀಗೆ ಉದ್ಬಿಜ ಅಂತನ್ನುವಂತಹ ಅನೇಕ ರೂಪಗಳಿಂದ ಆ ಸ್ಥೂಲ ದೇಹ ಆಗ್ತದೆ ಅಂತ. ದೇಹಿ ಕುತಃ ಅವಧ್ಯ ಯಸ್ಮಾತ್ ಇಯಂ ಈಶ್ವರಸ್ಯ ಜೀವಸ್ಯ ಸೂಕ್ಷ್ಮೇ ಸ್ಥೂಲೇ ದೇಹೆ ರಕ್ಷಕತ್ವೇನ ಅವಸ್ಥಿತ ತದ್ ಏವ ಅವಧ್ಯ ಅಂತ. ಈ ಅವಧ್ಯನಾಗಿರುವಂತವನು ಯಾರು ಅಂದ್ರೆ ಭಗವಂತ. ಭಗವಂತ ಈಶ್ವರ ಎಲ್ಲಾ ಸ್ಥೂಲ ದೇಹದಲ್ಲಿ ರಕ್ಷಕತ್ವೇನ ಇರ್ತಾ ಇರೋದ್ರಿಂದಾಗಿ ಅವನನ್ನ ಅಲ್ಲಿ ಈ ರೀತಿಯಾಗಿ ತಿಳಿಯಬೇಕು ಅಂತ. ತತ್ರ ಸ್ಥಿತೋ ವಿಷ್ಣು, ತತ್ರ ಸ್ಥಿತೋ ವಿಷ್ಣು ನಿತ್ಯಂ ರಕ್ಷತಿ ಸರ್ವದ. ಅಲ್ಲೇ ಹೇಳಿದ್ವಿಲ್ಲ, ಭಗವಂತ ಎಲ್ಲದರಲ್ಲೂ ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತ. ಅಲ್ಲೇ ಇದ್ದು ಅಲ್ಲೇ ನಿಯಮನವನ್ನ ಮಾಡ್ತಾನೆ. ಹಾಗಾಗಿ ಅದನ್ನ ರಕ್ಷಣೆ ಮಾಡ್ತಾನೆ. ಅನಿತ್ಯ ದೈವ ನಿತ್ಯಂ ಚ ನಿತ್ಯೇ ನಿತ್ಯೇ ಚ ಸರ್ವಶಃ ಭಾವ ನಿಯಂತಾಹಿ ದೇಹಿಕ ಪುರುಷೋತ್ತಮ ಅಂತ ಗೀತಾ ತಾತ್ಪರ್ಯದಲ್ಲಿ ದೇಹ ಸ್ವರೂಪವನ್ನ ಚೆನ್ನಾಗಿ ತಿಳಿಸಿದ್ದಾರೆ. ಈ ಸ್ವರೂಪ ಹೇಗಿರ್ತದೆ ಅಂತಂದ್ರೆ, ಅನಂತ ಕಾಲದವರೆಗೂ ಭಗವಂತ ಇರುವವರೆಗೂ ಕೂಡ ಲಿಂಗ ದೇಹದಲ್ಲಿ ಅನಾದಿಯಿಂದ ಮುಕ್ತರಾಗುವವರೆಗೂ ಕೂಡ ಭಗವಂತ ಸನ್ನಿಹಿತನಾಗಿರ್ತಾನೆ. ಅನಿರುದ್ಧ ದೇಹದಲ್ಲಿ ಆಯಾ ಕಲ್ಪದ ಪರಿವಂತರವಾಗಿ ಆದಿ ಕಾಲದಿಂದ ಪ್ರಳಯ ಕಾಲದವರೆಗೂ ಕೂಡ ಇರ್ತಾನೆ. ಅದು ಪ್ರಳಯ ಕಾಲ ಅಂದ್ರೆ ಮುಕ್ತರಾಗುವವರೆಗೂ ಕೂಡ ಪ್ರಳಯ ಕಾಲದವರೆಗೂ ಇರ್ತಾನೆ, ಅಧಿಷ್ಠಿತನಾಗಿರ್ತಾನೆ. ಇನ್ನು ಸ್ಥೂಲ ದೇಹ ಅಂದ್ರೆ ಹುಟ್ಟಿದಾಗ ಭಗವಂತ ಇರ್ತಾನೆ, ತೀರಿದಾಗ ಅಲ್ಲಿ ನಾಶವಾಗಿ ಹೋಗಿರ್ತದೆ. ಭಗವಂತನಿಗೆ ನಾಶ ಇಲ್ಲ, ದೇಹಕ್ಕೆ ನಾಶ ಮಾತ್ರ ಆಗುವಂತಹದ್ದು. ಹೀಗೆ ಯೋ ವೇದ ನಿಹಿತಾಂ ಗುಹಾಯಾಂ ಪರಮೇ ವ್ಯೋಮಿನ್ ಇದೆಲ್ಲವೂ ಕೂಡ ಹೇಳ್ತದೆ. ಜೀವೇ ಸ್ಥಿತೇನ ರೂಪೇಣ ಹೊರಗತೇನಾಪಿ ವಿಧೋಚ್ಯತೆ ಅಂತ. ಭಗವಂತ ದೇಹದಲ್ಲಿ ಇರ್ತಾನೆ, ಹೃದ್ಗತನಾಗಿಯೂ ಇರ್ತಾನಂತೆ. ಈ ರೀತಿಯಾಗಿ ಎರಡು ವಿಧವಾಗಿ ಅಲ್ಲಿ ಹೇಳಿದ್ದಾರೆ. ಯದ್ವೈತತ ಬ್ರಹ್ಮ ಇತಿ ಇದಂ ವಾ ಯತ್ ಸತ್ ಯೋಯಂ ಬಹಿರ್ದಾ ಪುರುಷಃ ಆಕಾಶಃ ಅಯಂ ವಾವ ಸಹ ಯೋಯಂ ಅಂತಃ ಪುರುಷಃ ಆಕಾಶೋ ಸವೈ ಸಹ ಅಂತಃ ಪುರುಷ ಆಕಾಶ ಅಯಂ ವಾವ ಸಹ ಯೋಯಂ ಅಂತರ್ಹೃದ ಆಕಾಶಃ ಈ ರೀತಿಯಾಗಿ ಛಾಂದೋಗ್ಯದಲ್ಲಿ ಹೇಳಿದ್ದಾರೆ. ಅದನ್ನೇ ಅಂತಹ ಬಾಹ್ಯಶ್ಚ ದೇಹಾಂತಶ್ಚ ಅಂತಂದು ಈ ರೀತಿಯಾಗಿ ಅಲ್ಲಿ ನಾವು ಚಿಂತನೆಯನ್ನ ಮಾಡಬೇಕಾದಾಗ ಇಷ್ಟೆಲ್ಲ ಚಿಂತನೆಗಳನ್ನು ಕೂಡ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಛಾಂದೋಗ್ಯ ಭಾಷ್ಯದಲ್ಲಿಯೂ ಕೂಡ ಹೇಳಿದ್ದಾರೆ. ಪರಂ ಬ್ರಹ್ಮೇತಿ ಭಗವಾನ್ ಸರ್ವಗ ಸಂಪ್ರಕೀರ್ತಿತಃ ಸ ಏವ ಜೀವಸ್ಯ ಬಹಿಃ ಹೃದಯಾಕಾಶ ಆಸ್ಥಿತಃ ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ ಈ ಮಾತನ್ನ. ಯೋಯಂ ಹೃದಯಗಃ ಸೋಥ ಜೀವಾಂತರ ವ್ಯಾಪ್ತ ಸಂಸ್ಥಿತಃ. ಯಾರು ಹೃದಯ ಸ್ಥಿತನಾಗಿರುವಂತಹ ಭಗವಂತನಿದ್ದಾನೆ ಅವನು ಜೀವಾಂತರದಲ್ಲಿ ವ್ಯಾಪ್ಯನೂ ಕೂಡ ಆಗಿದ್ದಾನೆ ದೇಹದಲ್ಲಿ. ಹೀಗೆ ವ್ಯಾಪ್ತೋ ಜೀವಾಂತರೇ ಯೋಸೌ ಸಹ ಜೀವ ಹೃದಯ ಸಂಸ್ಥಿತ ಅಂತ. ಹೊರಗಿರುವಂತಹ ಸ್ಥೂಲ ದೇಹಕ್ಕೆ ಕೊಟ್ಟಿರುವಂತಹ ಸ್ಥೂಲ ದೇಹದಲ್ಲಿರುವಂತಹ ಭಗವಂತ, ಸೂಕ್ಷ್ಮ ದೇಹದಲ್ಲಿರುವಂತಹ ಭಗವಂತ ತಾನು ಏಕರೂಪಿಯಾಗಿ ಅಲ್ಲಿ ಇರುವಂತವನಾಗಿದ್ದಾನೆ ಅಂತ ಅನ್ನೋದನ್ನ ಛಾಂದೋಗ್ಯ ಭಾಷ್ಯದಲ್ಲಿ ನಾವು ತಿಳಿಯಬೇಕು ಅಂತನೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಜೀವರ ದೇಹದಲ್ಲಿ ನಾನಾಕಾರ ರೀತಿಯಾಗಿರುವಂತಹ ಭಗವಂತ ಇದ್ದು ಅಸ್ತಿತ್ವವನ್ನ, ಸತ್ತಾನ ಇರುವಿಕೆ, ಸತ್ತ ಪ್ರತೀತಿ ಪ್ರವೃತ್ತಿಗಳನ್ನು ಕೂಡ ಕೊಡ್ತಾನೆ ಅಂತ ಹೇಳ್ತಾನೆ. ಹೇಗೆಂದ್ರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತಿ
ನಸಂತಿ ಯದುಪೇಕ್ಷೆಯ. ಹೀಗೆ ನಿಶುಷಿ ಇದ ಗಣಪತೆ ಗಣೇಶುತ್ವಾಮ ಹೃವಿಪ್ರಥಂ ವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚ ನಾರೆ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ್ಯ ಅಂತನ್ನೋದನ್ನ ಉದಾಹರಣೆಯನ್ನಾಗಿ ತಿಳಿಸ್ತಾರೆ. ಈದೃಶಾನಂತ ಅಂತಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಂ ಅಪಿ ರಮಾಯಾ ಅಪಿ ಯದ್ವೀಕ್ಷಾಂ ವಿನಾ ನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಾಃ ನ ಚ ಅಸ್ತಿತ್ವಂ ಅಪಿ ಕ್ವಚಿತ್ ಅನಂತ ಶಕ್ತಿ ಕೃಷ್ಣಸ್ಯ ನ ಚಿತ್ರ ಶೂಲಿನೋ ಜಯ. ಈ ಎಲ್ಲ ವಾಕ್ಯಗಳನ್ನು ನಾವು ನೋಡಬೇಕಾದಾಗ ಅಲ್ಲಿ ಚೇತನರಿಗೆ ಅನೇಕ ವಸ್ತುಗಳಿಗೆ ಅಸ್ತಿತ್ವವನ್ನು ಕೊಟ್ಟಂತವನು ಭಗವಂತ. ಅದೇ ಹಿಂದೆ ಹೇಳಿದೆ, ಸಹಯಾತಿ ಪುರೋಯಾತಿ ಪುರಪ್ರೇರೈತೆ ಹರಿ. ಇದೆಲ್ಲವೂ ಕೂಡ ನಮಗೆ ಅನುಸಂಧಾನಕ್ಕೆ ಬೇಕಾದಂಥದ್ದು. ಭಗವಂತ ನಮ್ಮಲ್ಲಿದ್ದು ಅವನು ಮುಂದೆ ಕರಿಕೊಂಡು ಹೋದ್ರೆ ನಾವು ಮುಂದೆ ಹೋಗ್ತೇವೆ, ಹಿಂದೆ ಕರೆದುಕೊಂಡು ಬಂದ್ರೆ ಹಿಂದೆ, ಅಕ್ಕಪಕ್ಕ ಸರಿದ್ರೆ ಅಕ್ಕಪಕ್ಕ ಸರಿಯುವಂಥವ್ರು ನಾವೆಲ್ಲರೂ ಕೂಡ ಆಗ್ತೇವೆ ಅಂತ ಅನ್ನೋದನ್ನ ಇದನ್ನ ನಾವು ವಿಶೇಷವಾಗಿ ತಿಳಿಬೇಕು. ಈ ಒಂದು ಪದ್ಯದಿಂದ ನಾವು ಸರಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬೇಕು. ಹೀಗೆ ಅನಾದಿಯಿಂದ ಅಸ್ತಿತ್ವವನ್ನು ಪಡೆದಿರುವಂತಹ ಈ ಭಗವಂತನ ಇಚ್ಛಾಧೀನ, ಇದೆಲ್ಲವೂ ಕೂಡ ಭಗವಂತನ ಇಚ್ಛೆ. ಹೀಗೆ ನಡಿಬೇಕು ಅಂತ ಅನ್ನೋದು ಭಗವಂತನ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪದ ಪ್ರಕಾರವಾಗಿ ತಾವು ಇಚ್ಛೆಯನ್ನ ಭಗವಂತ ಮಾಡ್ತಾನೆ. ಹಿಂದಿನ ಕ್ಷಣದ ಇಚ್ಛೆ ಮುಂದಿನ ಕ್ಷಣದ ಒಂದು ಉದ್ಬೋಧ. ಹಾಗಾದ್ರೆ ಮುಂದಿನ ಕ್ಷಣ ಇರಬಾರದು ಅಂತ ಇಚ್ಛೆ ಮಾಡ್ತಾನ ಅಂತಂದ್ರೆ ಹಾಗಿಲ್ಲ, ಇರಲೇಬೇಕು ಅಂತ ಅನ್ನೋದೇ ಇಚ್ಛೆ ಇದೆ. ಅದೇ ಇಚ್ಛೆ ಹಾಗೆ ಮುಂದುವರೆದು ಹೋಗುವಂತದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಅಲ್ಲಿ ನಿಂತು ಅಸ್ತಿತ್ವವನ್ನು ಕೊಡ್ತಾನೆ, ಸತ್ತಾವನ್ನು ಕೊಡ್ತಾನೆ, ಪ್ರತೀತಿಯನ್ನ ಪ್ರವೃತ್ತಿಗಳನ್ನ ಭಗವಂತ ನಮಗೆ ಆಯಾ ಯೋನಿಗೆ ತಕ್ಕಂತೆ, ಆಯಾ ಪಾಪ ಮತ್ತು ಪುಣ್ಯ ಕರ್ಮಗಳ ತಕ್ಕಂತೆ ಅದನ್ನೆಲ್ಲವನ್ನು ಕೂಡ ಕೊಡುವಂತವನಾಗ್ತಾನೆ. ಅವನ ಇಚ್ಛಾಶಕ್ತಿನೇ ಆ ರೀತಿಯಾಗಿರುವಂತಹದ್ದು. ಹೀಗೆ ಭಗವಂತನ ಇಚ್ಛೆ, ಭಗವಂತನ ಸನ್ನಿಧಾನ, ಭಗವಂತನ ವಸ್ತು, ಭಗವಂತನಿಗೆ ಯಾವ ವಸ್ತುವಿನ ಸತ್ತ ಇದೆ, ಪ್ರತೀತಿ ಇದೆ, ಪ್ರವೃತ್ತಿ ಇದೆ. ಪ್ರವೃತ್ತಿಗಳು ಭಗವಂತನಿಗಿಲ್ಲ, ಆದ್ರೆ ಜೀವರಿಗೆ ಕೊಡ್ತಾನೆ. ದೇವರ ಇಚ್ಛೆ ಇಲ್ಲದೆ ಯಾವ ರೀತಿಯಾಗಿರುವಂತಹ ವಸ್ತು ಕೂಡ ಸತ್ತ ಸಿಗೋದಿಲ್ಲ. ದೇವರ ಇಚ್ಛೆ ಇಲ್ಲ ಅಂದ್ರೆ ಪ್ರತೀತಿ ಸಿಗೋದಿಲ್ಲ, ಪ್ರವೃತ್ತಿಯೂ ಕೂಡ ಅಲ್ಲಿ ಇರುವುದಿಲ್ಲ. ಹೀಗಾಗಿ ಸತ್ತ ಪ್ರತೀತಿ ಪ್ರವೃತ್ತಿಗಳೆಲ್ಲವೂ ಕೂಡ ಕ್ರಮ ಆರಂಭ ಮಾಡಿಕೊಂಡು ಜೀವ ಜಡರ ಪರ್ಯಂತರವಾಗಿಯೂ ಭಗವಂತನ ಇಚ್ಛೆ ಇರೋದ್ರಿಂದಾಗಿ ಅವುಗಳೆಲ್ಲವೂ ಕೂಡ ಇರ್ತದೆ. ಹೀಗಾಗಿ ಆಯಾ ಪದಾರ್ಥವೇ ಸ್ವತಂತ್ರ ಅಂತ ಈ ರೀತಿಯಾಗಿ ಹೇಳದಂತಾಗ್ತದೆ ಅಂತ ತಿಳಿಯಬೇಡಿ. ಅದೆಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ. ಹೀಗಾಗಿ ಅದೇ ರೀತಿಯಾಗಿ ಚೇತನರಿಂದ ಅಚೇತನರಿಂದ ಯಾವುದೇ ಕ್ರಿಯೆ ಆಗಬೇಕಾಗಿದ್ದರೆ ಅಲ್ಲೆಲ್ಲೂ ಕೂಡ ಅಂತರ್ಯಾಮಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಯಾವ ಪರಮಾತ್ಮ, ಅವನ ಇಚ್ಛೆ ಅತ್ಯಂತ ಅವಶ್ಯಕವಾಗಿರುತ್ತದೆ. ಅವನ ಇಚ್ಛೆಯಿಂದಲೇನೆ ಇವೆಲ್ಲವೂ ಕೂಡ ನಡೀತದೆ. ಹೀಗೆ ತತ್ವದ ಅಭಿಮಾನಿ ದೇವತೆಗಳಿಗೂ ತದ್ವಾರ ಚೇತನರಿಗೂ ಕೂಡ ಪ್ರೇರಕನಾಗಿ ಭಗವಂತ ನಮಗೆ ಅಲ್ಲಿದ್ದು ಎಲ್ಲ ರೀತಿಯಾಗಿರುವಂತಹ ಇಚ್ಛೆಗಳನ್ನ ಮಾಡ್ತಾ ತಾನು ಈ ಕ್ರಿಯೆಗಳನ್ನೆಲ್ಲವನ್ನು ಕೂಡ ಹುಟ್ಟಿಸಿ ಇದಕ್ಕೆ ಒಂದು ಸತ್ತ ಪ್ರತೀತಿ ಪ್ರವೃತ್ತಿಯನ್ನ ಕೊಡ್ತಾನೆ ಅಂತನ್ನುವುದನ್ನ ವಿಚಾರಗಳನ್ನ ಈ ಯಾವ 10ನೇ ಪದ್ಯದಲ್ಲಿ ಅನಾದಿ ಕಾಲೇಪಿ ಸ್ವರೂಪ ದೇಹಾಂತ ಬಾಹ್ಯ ದೇಹಾಂತಶ್ಚ ಸ್ಥಿತ್ವ ಸತ್ತಾತ್ ಪ್ರತೀತಿ ಪ್ರವೃತ್ತಿಯಾದಿ ಪ್ರದಾತ್ರೇ ನಮಃ ಓಂ, ಇದೆಲ್ಲವನ್ನು ಕೂಡ ಭಗವಂತ ಕೊಡ್ತಾನೆ ಅಂತನ್ನೋದನ್ನ ವಿಶೇಷವಾಗಿ ತಿಳಿಯಬೇಕು ಅಂತನ್ನೋದನ್ನ ಈ ಪದ್ಯದಲ್ಲಿ ನಾವು ಅನುಸಂಧಾನಗಳನ್ನ ಮಾಡಿಕೊಳ್ಬೇಕು ಅಂತ 11ನೇ ಒಂದು ಪದ್ಯದಲ್ಲಿ ತಿಳಿಸ್ತಾರೆ. ಸರ್ವಸ್ವಾಮಿನೇ ನಮಃ ಓಂ. ಎಲ್ಲರಿಗೂ ಕೂಡ ಸ್ವಾಮಿಯಾಗಿದ್ದಾನೆ ದೇವರು. ಮಮ ಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ. ಇದರದೇ ಒಂದು ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ. ಸರ್ವಸ್ವಾಮಿಯಾಗಿದ್ದಾನೆ ಅಂತಂದ್ರೆ ಯಾರು ನಾವು ಚೇತನರಿದ್ದೇವೆ, ನಾವು ಅವನನ್ನು ತಿಳಿತೇವೆ. ಭಗವಂತ ಅವನನ್ನು ತಿಳಿದು ನಾವು ಅವನನ್ನು ಕೊಂಡಾಡ್ತೇವೆ ಅನ್ನೋದಕ್ಕೋಸ್ಕರವಾಗಿ ನಮಗಷ್ಟೇ ಸ್ವಾಮಿಯಾಗಿದ್ದಾನೆ. ಜಡಕ್ಕೇನು ಸ್ವಾಮಿಯಾಗೋದು ದೇವರು? ಜಡಕ್ಕೆ ಜ್ಞಾನ, ಜಡ ಜ್ಞಾನಂ ನಮನ್ಯತೆ. ಅದಕ್ಕೆ ಜ್ಞಾನ ಇಲ್ಲ, ಇವ ನನಗೆ ಸ್ವಾಮಿ ಆಗಿದ್ದಾನೆ ಅನ್ನುವಂಥ ಜ್ಞಾನ ಅದಕ್ಕೂ ಇಲ್ಲ. ಅದಕ್ಕೆ ಜ್ಞಾನ ಇಲ್ಲದಿದ್ದಕ್ಕಾಗಿ ಅವನು ಸ್ವಾಮಿ ಅಲ್ಲ ಅಂತ ತಿಳಿಯಬೇಡ್ರಿ. ಯಾರ ಅಧೀನದಲ್ಲಿದೆ, ಯಾರ ಅಧೀನದಲ್ಲಿ ಯಾವ ವಸ್ತು ಇದೆ, ಆ ವಸ್ತುವಿಗೆ ಇವನು ಸ್ವಾಮಿ ಅಂತ ನಾವು ತಿಳಿಯಬೇಕು ಅಂತನ್ನೋದನ್ನ ಈ ಪದ್ಯದಲ್ಲಿ ತಿಳಿತಾರೆ. ಹಾಗಾದ್ರೆ ಯಾವ ಸೃಷ್ಟಿ ಸ್ಥಿತಿ ನಿಯಮಗಳನ್ನ ಮಾಡಿದ್ದಾನೆ ದೇವರು, ಅವುಗಳಿಗೆ ಮಾತ್ರ ತಾನು ಸ್ವಾಮಿ ಅಂತಷ್ಟೇ ನಾವು ತಿಳಿಯಬೇಕಾ? ಅಲ್ಲ, ಮುಕ್ತರಿಗೂ ಕೂಡ ಸ್ವಾಮಿಯಾಗಿದ್ದಾನೆ ದೇವರಂತ. ಮುಕ್ತರೂ ಕೂಡ ಅವರು ಮುಕ್ತರಾದ ನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಚಟುವಟಿಕೆಗಳಿರಲಿಲ್ಲ, ಕೇವಲ ಜ್ಞಾನ, ಭಗವಂತನ ಜಪ ತಪಾದಿಗಳ ಇತ್ಯಾದಿಗಳನ್ನ ಮಾಡ್ತಾರೆ. ಹಾಗಾದ್ರೆ ಭಗವಂತ ಮುಕ್ತರಿಗೆ ನಿಯಾಮಕನಲ್ಲೇನೇನು ಅಂತಂದ್ರೆ ಹೌದು, ಭಗವಂತ ಮುಕ್ತರಿಗೂ ಕೂಡ ನಿಯಾಮಕನಾಗಿದ್ದಾನೆ, ಅದಕ್ಕೂ ಅವ್ರಿಗೂ ಕೂಡ ಸ್ವಾಮಿಯಾಗಿದ್ದಾನೆ ಅಂತನೂ ಕೂಡ ತಿಳಿಯಬೇಕು. ಹೀಗೆ ಸಕಲ ಪದಾರ್ಥಗಳಿಗೂ
ಭಾವ ಅಭಾವ ಚೇತನ ಅಚೇತನ ನಿತ್ಯ ಅನಿತ್ಯ ಸ್ವರೂಪ ಅನಿತ್ಯ ಸ್ವಭಾವ ಅಸ್ವಭಾವ ಶುಭ ಅಶುಭ ಕ್ಷಣಿಕ ಶಾಶ್ವತ ಬಾಕ್ಯ ವಾಸನಾಮಯವಾಗಿರುವಂತ ನೀನು ಎಲ್ಲಿವರೆಗೂ ಅಂದ್ರೆ ಸಂಸಾರದಲ್ಲಿ ಮುಕ್ತಿ ಇತ್ಯಾದಿಗಳೆಲ್ಲವಕ್ಕೂ ಕೂಡ ಭಗವಂತನೇ ಸ್ವಾಮಿಯಾಗಿದ್ದಾನೆ. ಸಣ್ಣ 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 ವಿಚಾರಕ್ಕೂ ಕೂಡ ಭಗವಂತ ಸ್ವಾಮಿಯಾಗಿದ್ದಾನೆ. ಇಷ್ಟು ಸಣ್ಣದಂದ್ರೆ ಅವ್ನು ಸಣ್ಣ ಈ ಬಟ್ಟೆ ಹೀಗೆ ಅಳಗಾಡಿಸ್ಬೇಕು ಅಂದ್ರೆ ಅದಕ್ಕೆ ಸ್ವಾಮಿ ಅದ ಭಗವಂತ ಅಷ್ಟೇ, ಬೇರೆ ಏನೂ ಇಲ್ಲ. ಯಾಕಂದ್ರೆ ಅವನ ಅಧೀನವಾಗಿದೆ. ಅವನ ಅಧೀನವಾದ್ದರಿಂದಾಗಿ ನಾನು ಏನೇನು ಸಣ್ಣ ಸಣ್ಣ ಕೆಲಸವನ್ನು ಮಾಡಿದ್ರು ಕೂಡ ಅದು ನನಗೆ ಸ್ವಾಮಿಯಾದ ಭಗವಂತ ಅವನು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತನೂ ಈ ಕೂಡ ಈ ರೀತಿಯಾಗಿ ತಿಳಿಯಬೇಕು ಅಂತ ಅನ್ನೋದನ್ನ ವಿಸ್ತೃತ ಇದೆ. ಸಮಯಾಭಾವದಿಂದ ನಾನು ಸ್ವಲ್ಪ ಹೇಳ್ತಾ ಹೋಗ್ತಾ ಇದ್ದೇನೆ. 12ನೇ ಪದ್ಯದಲ್ಲಿ ತಿಳಿಸ್ತಾರೆ, ಗುರುಷುಸ್ಥಿತ್ವ ತದ್ವಾರ ಜ್ಞಾನ ಉಪದೇಷ್ಟ್ರೇ ನಮಃ ಓಂ. ಗುರುರ್ ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ. ನಮಗೆ ಸುಧಾದಿ ಗ್ರಂಥದಲ್ಲಿ ತಿಳಿಸಿದ್ದಾರೆ ಅವಾಂತರ ಗುರುಗಳು ಇರ್ತಾರೆ. ಆ ಅವಾಂತರ ಆಮೇಲೆ ಭಾಗವತದಲ್ಲಿ ತಿಳಿಸಿದ್ದಾರೆ. ಭಾಗವತದಲ್ಲಂತೂ ಕೂಡ ಚಡದಿಂದ ಈ ಯಾವ ಪಕ್ಷಿಗಳಿಂದ ಅನೇಕ ರೀತಿಯಾಗಿರುವಂತಹ ಪ್ರಕೃತಿಯಿಂದ ಅವರೆಲ್ಲರೂ ಕೂಡ ನಮ್ಮ ಗುರುಗಳಾಗಿ ಸಿಗ್ತಾರೆ ಅಂತನ್ನುವಂತಹ ವಿಚಾರಗಳನ್ನು ಅಲ್ಲಿ ತಿಳಿಸಿದ್ದಾರೆ. ಅವರಲ್ಲಿ ನಿಂತು ನಮಗೆ ಗುರುತ್ವೇನ ಎಲ್ಲ ಜ್ಞಾನವನ್ನ ಮಾಡಿಸಿಕೊಡುವನು ಇವನು ಭಗವಂತ ಅಂತ ತಿಳಿಯಬೇಕು ಅಂತ ಹೇಳ್ತಾರೆ. ಗುರುಷುಸ್ಥಿತ್ವ ತದ್ವಾರ ಜ್ಞಾನ ಉಪದೇಷ್ಟ್ರೇ ನಮಃ ಓಂ ಅಂತ. ಹೀಗೆ ಆ ಜ್ಞಾನ ಅಂತನ್ನೋದು ಎದಕ್ಕೆ ಕಾರಣ ಅಂತಂದ್ರೆ ಮುಕ್ತಿಗೆ ಆಗುವಂತಹದ್ದು. ಆ ಮುಕ್ತಿಗೆ ಪ್ರಧಾನವಾಗಿರುವಂತಹ ಸಾಧನೆ ಯಾವುದು ಅಂದ್ರೆ ಅದು ಜ್ಞಾನ ಅಂತ ಹೇಳಿದ್ದಾರೆ. ಹೀಗಾಗಿ ಗುರುಗಳಲ್ಲಿ ನಿಂತು ತಾನು ಜ್ಞಾನಿಗಳಿಗೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ತಾನು ಮಾಡಿಸಲಿಕ್ಕೆ ಕಾರಣನಾಗ್ತಾನೆ ಅನ್ನೋದಕ್ಕೋಸ್ಕರವಾಗಿ ಗುರುಷುಸ್ಥಿತ್ವ ಉಪದೇಷ್ಟ್ರೇ ನಮಃ ಓಂ, ಜ್ಞಾನೋಪದೇಷ್ಟ್ರೇ ನಮಃ ಓಂ ಅಂತ ಈ ರೀತಿಯಾಗಿ ತಿಳಿಯಬೇಕು ಅಂತ. ಅಷ್ಟೇ ಅಲ್ಲ, ವೈರಾಗ್ಯ ಮತ್ತು ಚಿತ್ತಶುದ್ಧಿಗಳು ಇವುಗಳೆಲ್ಲವೂ ಕೂಡ ಯಜ್ಞ ಸಾಧನ ಅಂತ ಹೇಳಿದ್ದಾರೆ. ಅವುಗಳು ಕೂಡ ನಮ್ಮಲ್ಲಿ ಇರಬೇಕು. ಆಚರಣೆಗಳು ಇರಬೇಕು. ಆಚರಣೆಗಳಿಲ್ಲ ಅಂದ್ರೆ ಶುದ್ಧಿ ಸಿಗುವುದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಆಚಾರ್ಯರು ಅಂತ ಕರೀತಾರೆ. ಯಾಕಂದ್ರೆ ಆಚರತೆ ಇತಿ ಆಚಾರ. ಎಲ್ಲ ವೈದಿಕ ಆಚರಣೆಗಳನ್ನ ಇವ್ರು ಮಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಇವ್ರನ್ನ ಆಚಾರ್ಯರೇ ಅಂತ ಸಂಬೋಧನೆ ಮಾಡ್ತೇವೆ ನಾವು. ಆಯಾ ಆಚರಣೆಗಳನ್ನ ಮಾಡದೇ ಇದ್ದರೆ ನಮಗೆ ಜ್ಞಾನದಲ್ಲಿ ನ್ಯೂನತೆ ಬರುತ್ತದೆ. ಆಚರಣೆಗಳನ್ನು ಕೂಡ ಭಗವಂತನೇ ನಮಗೆ ತಂದು ಕೊಡುವಂಥವನು. ಹೀಗಾಗಿ ಆ ನಿಷ್ಕಾಮ ಕರ್ಮಗಳು, ತೀರ್ಥಯಾತ್ರೆಗಳನ್ನ ಮಾಡುವುದಾಗಬಹುದು, ಅನೇಕರಿಗೆ ಸಹಾಯಗಳನ್ನು ಮಾಡುವುದಾಗಬಹುದು, ಜ್ಞಾನೋಪದೇಶಗಳನ್ನು ಮಾಡುವುದಾಗಬಹುದು, ಇವುಗಳೆಲ್ಲವೂ ಕೂಡ ಮುಕ್ತಿಗೆ ಅವಶ್ಯವಾಗಿ ನಮಗೆ ಸಾಧನಗಳಾಗ್ತವೆ. ಅದರ ಪ್ರಧಾನ ಸಾಧನ ಆಗುವುದು ಜ್ಞಾನ. ಜ್ಞಾನೇನೈವ ಪರಂಪದಂ ಅಂತ. ಆ ಜ್ಞಾನವನ್ನ ಹೇಗೆ ಅಂದ್ರೆ ವಸ್ತುಸ್ಥಿತಿಯಾಗಿ ಗುರುಗಳಲ್ಲಿ ನಿಂತು ತಾನು ದಿವ್ಯ ಸಾಮರ್ಥ್ಯವನ್ನ ಆ ಗುರುಗಳಿಗೆ ಕೊಡುವ ಮೂಲಕವಾಗಿ ಆ ಭಗವಂತ ನಮಗೆ ಜ್ಞಾನವನ್ನು ಕೊಡುವ ಮೂಲಕವಾಗಿ ಮುಕ್ತಿಯನ್ನ ಕೊಡ್ತಾನೆ ಅಂತ. ಅದಕ್ಕೆ ಮುಕುಂದ ಅಂತ ಈ ರೀತಿಯಾಗಿ ಭಗವಂತನನ್ನ ಕರೆದಿದ್ದಾರೆ ಅಂತ. ಹೀಗೆ ಆ ಭಗವಂತನ ಅಣತಿಯಂತೆ ವಾಯುದೇವರು ಕೂಡ ಉಪದೇಶಗಳನ್ನ ಮಾಡುವಂತವರಾಗಿದ್ದಾರೆ. ಹೀಗೆ ಇದರಿಂದ ಶಿಷ್ಯರಿಗೆ ಮುಕ್ತಿ ಪ್ರದಾನ, ಹೀಗೆ ಒಂದೊಂದು ಎಲ್ಲ ರೀತಿಯಾಗಿರುವಂತಹ ಉತ್ತಮವಾಗಿರುವಂತಹ ಮುಕ್ತಿಗೆ ಬೇಕಾದ ಸಾಧನೆಗಳನ್ನ ಆ ಭಗವಂತ ಪ್ರಭುತ್ವವನ್ನ ಶೇಷದೇವರಿಗೆ ಶಿವಾದಿಗಳಿಗೂ ಕೂಡ ಕೊಡ್ತಾನೆ. ನೀವು ಉಪದೇಶಗಳನ್ನ ಮಾಡ್ರಿ ಅಂತ ಅನೇಕ ಆಜ್ಞೆಗಳನ್ನು ಕೂಡ ಭಗವಂತ ಮಾಡಿದ್ದಾನೆ. ಹೀಗೆ ಗುರುಗಳಲ್ಲಿ ನಿಂತು, ಸಾಮಾನ್ಯ ವ್ಯಕ್ತಿಗಳಲ್ಲಿ ನಿಂತು, ಎಲ್ಲರಲ್ಲಿಯೂ ಕೂಡ ಭಗವಂತ ನಿಂತು ತಾನು ಜ್ಞಾನವನ್ನ ಕೊಡ್ತಾನೆ ಅನ್ನೋದಕ್ಕೋಸ್ಕರವಾಗಿ ಅವನಿಗೆ ಗುರುಣಾಂ ಪ್ರಭವ ಅಂತ ಹೇಳುವ ಮೂಲಕವಾಗಿ ಗುರುಷುಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ ನಮಃ ಓಂ ಅಂತನ್ನುವಂತ ವಿಚಾರಗಳನ್ನು ತಿಳಿಸಿದ್ದಾರೆ. ಹೀಗಾಗಿ ಆ ಮುಕ್ತಿಗೆ ಪ್ರಧಾನವಾಗಿರುವಂತಹದ್ದು ಜ್ಞಾನ. ಆ ಜ್ಞಾನವನ್ನ ವಾಯುದೇವರಲ್ಲಿ ನಿಂತು, ಗುರುಗಳಲ್ಲಿ ನಿಂತು ತಾನು ಭಗವಂತ ಕೊಡ್ತಾನೆ ಅನ್ನೋದಕ್ಕೋಸ್ಕರವಾಗಿ ಪ್ರಧಾನನಾಗಿ ಆ ಜ್ಞಾನ ಪ್ರದಾನವನ್ನು ಮಾಡ್ತಾನೆ ಅನ್ನೋದಕ್ಕೋಸ್ಕರವಾಗಿ ಅವನೇ ಗುರು ಅಂತ ಹೇಳಿ ಈ ರೀತಿಯಾಗಿ ಆಗಿದ್ದಾನೆ. ಹೀಗೆ ಗುರುಗಳ ಆಜ್ಞೆ ಅದು ಭಗವಂತನ ಆಜ್ಞೆ ಅಂತ ತಿಳಿಯಬೇಕು ಅಂತ ಹೇಳಿದ. ಭಗವಂತನನ್ನ ನಾವು ನೇರವಾಗಿ ಅಲ್ಲಗಳೆಯುವುದಾದರೆ ಭಗವಂತ ನಮ್ಮನ್ನು ಕ್ಷಮಿಸಿ ಬಿಡ್ತಾನಂತೆ. ಆದರೆ ಜ್ಞಾನವನ್ನ ಕೊಡುವಂತಹ ಯಾವ ಗುರುಗಳಿದ್ದಾರೋ, ಗುರುಗಳಲ್ಲಿ ನಿಂತು ಮಾಡುವಂತಹ, ಗುರುಗಳಿಗೆ ಮಾಡುವಂತಹ ಅಪಚಾರಗಳಿಗೆ ಭಗವಂತ ತಾನು ಹೋಗಿ ಕೊಡುವುದಿಲ್ಲ. ಗುರುಗಳ ಹತ್ರನೇ ಹೋಗು, ಅವರಲ್ಲೇ ನೀನು ನಿಂತು ಅವರ ಕ್ಷಮಾ ಮಾಡಿದರೆ ನಿನಗೆ ಮುಕ್ತಿಯನ್ನು ಕೊಡುವಂತವನಾಗ್ತೇನೆ ಅಂತ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಅಂತ ಈ ರೀತಿಯಾಗಿ ಗುರುಗಳು ನಮ್ಮ ಪರವಾಗಿ ಪ್ರಾರ್ಥನೆಯನ್ನ ಮಾಡಿದರೆ ಮಾತ್ರ ಭಗವಂತ ನಮ್ಮ ಕೈಯನ್ನ ಹಿಡಿದು
ನಮಗೆ ಉಪಕಾರವನ್ನ ಮಾಡ್ತಾನೆ, ಮುಕ್ತಿಯನ್ನ ಕೊಡ್ತಾನೆ ಅಂತ. ಅದಕ್ಕೋಸ್ಕರವಾಗಿ ನಾವು ಅವಾಂತರ ಗುರುಗಳು ಅಂತಿದ್ದಾರೆ. ಸಣ್ಣ ಸಣ್ಣ ಅಕ್ಷರಗಳು ಇಂದ ಆರಂಭ ಮಾಡಿಕೊಂಡು ಇವತ್ತು ನಾವು ಮಾಡುವಂತಹ ಎಲ್ಲ ವ್ಯವಹಾರಗಳಲ್ಲಿ ಯಾರ್ಯಾರು ಗುರುಗಳಂತಾಗಿದ್ದಾರೋ, ಒಂದೊಂದು ಅಕ್ಷರಗಳನ್ನು ಹೇಳಿಕೊಟ್ಟಂಥವರಾಗ್ಬೋದು, ನಮಗೆ ಆಯಾ ಸಂಘಾತಗಳನ್ನ ಕೊಟ್ಟು ನಮಗೆ ಈ ದಾರಿಯಲ್ಲಿ ತಂದಂಥವರಾಗ್ಬೋದು, ಅವರನ್ನು ಗುರುಗಳಂತಿರ್ತೀವಿ. ಯಾವ್ದು ತಿಳಿಯಬಾರದ ವಿಷಯಗಳು ನಮಗೆ ತಿಳಿಯುತ್ತದೋ ಉತ್ತಮವಾದದ್ದು, ಆ ವಿಷಯವನ್ನ ತಿಳಿಸಿಕೊಟ್ಟವರು ಗುರುಗಳು. ಇವ್ರನ್ನೆಲ್ಲ ಅವಾಂತರ ಗುರುಗಳಂತ ಕರೆದಿದ್ದಾರೆ. ಇವರು ಅವಾಂತರ ಗುರುಗಳು ನಮ್ಮಲ್ಲಿ ಅನೇಕ ಉಪದೇಶಗಳನ್ನ ಮಾಡಿ 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 ನಮ್ಮ ಒಂದು ಆಚರಣೆಗಳನ್ನ ತಂದ ನಂತರದಲ್ಲಿ ಸ್ವರೂಪವನ್ನ ತಿಳಿಸಿಕೊಡುವಂತಹ ಯೋಗ್ಯರು ಇರುವಂತಹ ಗುರುಗಳು ಸಿಗ್ತಾರೆ. ಅದೇ ಸ್ವರೂಪ ಯೋಗ್ಯ ಗುರುಗಳು ಅಂತ. ಅವರು ಸಿಕ್ಕ ನಂತರದಲ್ಲಿ ಅವರಿಂದ ವಿಶೇಷವಾಗಿರುವಂತಹ ಜ್ಞಾನವನ್ನ ನಾವು ಮಾಡಿಕೊಳ್ಳುವ ಮೂಲಕವಾಗಿ ಆ ಮುಕ್ತಿಯನ್ನು ಹೊಂದುವಂತವರಾಗ್ತೇವೆ. ಹೀಗಾಗಿ ಅವಾಂತರ ಗುರುಗಳಾಗಬಹುದು, ಪ್ರಕೃತಿಯಾದಿ ಅವಾಂತರ ಗುರುಗಳಾಗಬಹುದು, ಅವರೆಲ್ಲರಲ್ಲಿಯೂ ಕೂಡ ಇದ್ದು ಸ್ವರೂಪವನ್ನ ನಮಗೆ ತಿಳಿಸಿಕೊಡುವಂತಹ, ಸ್ವರೂಪ ಜ್ಞಾನ ಮಾಡಿಸಿಕೊಡುವಂತಹ ಗುರುಗಳಲ್ಲಿಯೂ ಕೂಡ ಭಗವಂತ ತಾನು ನಿಂತು ಉಪದೇಶವನ್ನ ಮಾಡ್ತಾನೆ ಅನ್ನೋದಕ್ಕೋಸ್ಕರವಾಗಿ ಗುರುಶುಸ್ಥಿತ್ವ ತದ್ವಾರ ಜ್ಞಾನ ಉಪದೇಷ್ಟ್ರೇ ನಮಃ ಓಂ ಅಂತ ಈ ರೀತಿಯಾಗಿ ನಾವು ಸರಿಯಾಗಿ ತಿಳಿಯಬೇಕು ಅಂತ ಅನ್ನೋ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. 13ನೇ ಪದ್ಯದಲ್ಲಿ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣ ಅಧಿಕ ಅನಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ರೂಪ ಭಕ್ತಿ ವಿಷಯಾಯ ನಮಃ ಓಂ. ದೇವರು ಭಕ್ತಿಗೆ ವಿಷಯನಾಗಿದ್ದಾನೆ. ದೇವರಲ್ಲಿ ಭಕ್ತಿಯನ್ನ ಮಾಡ್ರಿ ಅಂತ. ಭಕ್ತ್ಯಾ ತುತೋಷ ಭಗವಾನ್ ಮೈಚೈವ ಮೇವ ಅಂತ ಈ ರೀತಿಯಾಗೂ ಕೂಡ ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಭಗವಂತನೇ ತಾನು ಹೇಳ್ಕೊಳ್ತಾರೆ. ನನಗೇನ್ ಬೇಕು ಅಂದ್ರೆ ಭಕ್ತಿಯಿಂದ ಕೊಡಿ, ಏನ್ ಕೊಡ್ತೀರಿ ಕೊಡಿ, ಶ್ರದ್ಧಾದಿಗಳಿಂದ ಕೊಡಿ. ವ್ಯವಹಾರದಲ್ಲಿ ನಾವೇ ನೋಡ್ತೇವೆ, ಒಂದು ಅಂಗಡಿಗೆ ಹೋಗಿ ಏನೋ ಪದಾರ್ಥ ತೆಗೆದುಕೊಳ್ಬೇಕಾದ್ರೆ ಅವನ ದುಡ್ಡನ್ನು ಬಿಸಾಕಿದ್ರೆ ಅವನ ಪದಾರ್ಥ ಬಿಸಾಕಿ ನಮಗೆ ಕೊಡ್ತಾನೆ ಅಲ್ವಾ? ಹೀಗಾಗಿ ನಾವು ಹೇಗೆ ಭಕ್ತಿ ಶ್ರದ್ಧಾದಿಗಳನ್ನ ಅವುಗಳಲ್ಲಿ ಮಾಡ್ತೇವೆ, ಆ ರೀತಿಯಾಗಿ ನಮಗೆ ಸಿಗುವಂತಹದ್ದು ಫಲಗಳು ಹಾಗೆಯೇ ಇರ್ತದೆ ಅಂತ ಅನ್ನೋದನ್ನ ತಿಳಿಯಬೇಕು. ಭಗವಂತನಲ್ಲಿ ಹೇಗೆ ಭಕ್ತಿಗಳನ್ನ ಮಾಡಬೇಕು, ಆ ಭಕ್ತಿಗೆ ವಿಷಯನಾಗಿರುವಂತಹ ಭಗವನ್ನ ಹೇಗಿದ್ದಾನೆ, ಇದು ಹಿಂದೆ ತಿಳಿಸಿದ್ದೀವಿ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ನಮ್ಮಲ್ಲಿ ನಿಂತು ಎಲ್ಲ ಸತ್ತಾತ್ ಪ್ರತೀತಿ ಪ್ರವೃತ್ತಿಗಳನ್ನ ಮಾಡ್ತಾನೆ ಅಂತ ನಾವು ವಿಚಾರಗಳನ್ನ ತಿಳಿದಿದ್ದೇವೆ. ಆದ್ರೆ ಭಗವಂತನಲ್ಲಿ ನಾವು ಭಕ್ತಿಯನ್ನ ಮಾಡ್ಬೇಕಾದ್ರೆ ಮೊದಲು ಭಯ ಇರಬೇಕಂತೆ. ಭಗವಂತನಲ್ಲಿ ಭಯದಿಂದ ಭಕ್ತಿ ಹುಟ್ಟುತ್ತದೆ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಭಗವಂತನಲ್ಲಿ ಸ್ನೇಹ ಮಾಡ್ತೇವೆ. ನಮ್ಮ ಸ್ನೇಹಿತರು ಅಂತಂದು ಯಾರು ಇರ್ತಾರೋ ನೋಡಿ, ಅವಾಂತರವಾಗಿ ನಾವು ಲೌಕಿಕವಾಗಿ ವಿಚಾರ ಮಾಡಬೇಕಾದ್ರೆ ನಮ್ಮ ತಂದೆನೋ ನಮ್ಮ ತಾಯಿನೋ ನೋಡಿ ನಿಮ್ಮ ಸ್ನೇಹಿತ ಇಂಥ ತಪ್ಪು ಮಾಡಿದ್ದಾನೆ ಅಂದ್ರೆ ನಾವು ಇಲ್ಲ ಅಂತೀವಿ. ಅವನು ಹಾಗೆ ಮಾಡ್ಲಿಕ್ಕೆ ಶಕ್ಯವಿಲ್ಲ, ಅವನು ಇಷ್ಟು ಒಳ್ಳೆಯವನಿದ್ದಾನೆ ನನಗೆ ಗೊತ್ತಿದೆ, ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೀಗೆ ಈ ಯಾವ ಜನ್ಮದ ಸ್ನೇಹಿತನ ಅವನ ಮೇಲಿರುವಂತಹ ವಿಶ್ವಾಸ ಆ ರೀತಿಯಾಗಿರ್ತದೆ. ನಮಗೆ ನಿಮ್ಮ ಸ್ನೇಹಿತ ಹೀಗೆ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ನಾವು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇನ್ನು ಭಗವಂತನಲ್ಲಿ ಹೇಗೆ ಸ್ನೇಹ ಮಾಡಬೇಕು ಅಂತ, ಭಕ್ತಿಯುಕ್ತವಾಗಿರುವಂತಹ ಸ್ನೇಹ ಹೇಗಿರ್ತದೆ ಅಂತಂದ್ರೆ ಭಗವಂತನ ಬಗ್ಗೆ ಯಾವತ್ತೂ ಕೂಡ ಅಜ್ಞಾನ ಬರುವುದೇ ಇಲ್ಲ. ಅದು ವಾಯುದೇವರಿಗೆ ವಿಶಿಷ್ಟವಾಗಿರುವಂತಹದ್ದಾಗಿದೆ. ಅದನ್ನ ಭಾಗ್ಯನಗರದ ಎಲ್ಲ ಜನರು ಅನೇಕ ರೀತಿಯಾಗಿರುವಂತಹ ಯೂಟ್ಯೂಬ್ ಅಲ್ಲಿ ಇತ್ಯಾದಿಗಳಲ್ಲಿ ನೋಡುವಂತಹ ಜನರೆಲ್ಲರೂ ಕೂಡ ಅನುಭವಿಸಿದ್ದಾರೆ. ಹೇಗಿದೆ ಭಾಗವತ, ಶುದ್ಧ ಭಾಗವತ ಧರ್ಮ ಹೇಗಿದೆ ಅಂತ ಅನ್ನೋದನ್ನ ಭೀಮಸೇನ ದೇವರು ತೋರಿಸಿದ್ದಾರೆ ಅಂತ ಅನ್ನೋದನ್ನ ನಮ್ಮ ಗುರುಗಳು ಹೇಳಿದ್ದಾರೆ. ಆ ರೀತಿಯಾಗಿರುವಂತಹ ಭಕ್ತಿ ನಮ್ಮಲ್ಲಿ ಇರಬೇಕು ಅಂತ, ಶುದ್ಧ ಭಾಗವತ ಧರ್ಮ ಆಗಿರಬೇಕು ಅಂತ. ಇಂತಹ ಭಕ್ತಿಗೆ ಭಗವಂತ ವಿಷಯನಾಗಿದ್ದಾನೆ ಅಂತ ತಿಳಿಬೇಕು. ಹಾಗಾದ್ರೆ ಅವನ ಗುಣಗಳಲ್ಲಿ ಹೇಗಿದೆ? ಬಹಳಷ್ಟು ನಮಗೆ ಅವಾಂತರಗಳು ಬರ್ತದೆ, ವಿಘ್ನಗಳು ಬರ್ತದೆ ಅಂತ. ದೇವರು ಆ ರೀತಿಯಾಗಿ ತಂದು ಕೊಡ್ತಾನೆ, ಪರೀಕ್ಷೆಯನ್ನ ಮಾಡ್ತಾನೆ. ಆ ಅವಾಂತರಗಳು ಬಂದಾಗೂ ಕೂಡ ನಮಗೆ ಭಗವದ್ ವಿಷಯಕವಾಗಿರುವಂತಹ ಅಜ್ಞಾನ ಇರಬಾರದು ಅಂತ ಹೇಳ್ತಾರೆ. ಇದು ಎಲ್ಲಿ ಒಂದು ಉದಾಹರಣೆ ತಿಳಿಯುವುದು ಅಂತಂದ್ರೆ, ಒಂದು ಸಣ್ಣದಾಗಿರುವಂತಹ ಉದಾಹರಣೆ ಸ್ವಾಮಿಗಳಾಗ್ಲಿ ಬೇಕಾದಷ್ಟು ಹೇಳಿದ್ದಾರೆ. ಈ ಯಾವ ಬಲಿಚಕ್ರವರ್ತಿ ನಾನು 3 ಪಾದವನ್ನ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿಬಿಟ್ಟ. ಆಗ ಕೊಡು ಅಂತ ಹೇಳಿ ದೇವರು ಕೇಳಿದಾಗ ವಿಂಧ್ಯಾವಳಿಗೆ ಆಜ್ಞೆಯನ್ನ ಮಾಡ್ತಾನೆ. ವಿಂಧ್ಯಾವಳಿ ಓಡ್ತಾ ಓಡ್ತಾ ಹೋಗಿ ತಾನು ಉತ್ತಮವಾಗಿರುವಂತಹ ಬಂಗಾರಮಯವಾಗಿರುವಂತಹ ಹರಿವಾಣ, ಒಂದು ಕಲಶದ ನೀರು, ಪೂಜೆ ಇರುವಂತಹ ಕಲಶದ ನೀರನ್ನು ತೆಗೆದುಕೊಂಡು ಬಂದು
ತಾನು ಕೃಷ್ಣಾರ್ಪಣ ಅಂತ ಹೇಳಿ ಕೊಟ್ಟಾಗ ಆಗ ಭಗವಂತ ವಿಂಧ್ಯಾವಳಿ ಕೇಳ್ತಾನೆ, ತಾಯಿ ಏನಾದ್ರೂ ತಪ್ಪಾಯ್ತಾ ನನ್ನಿಂದ ಅಂತ. ನಿಮ್ಮ ಮನೆಯವರಿಗೆ ನಾನು ಹೀಗೆಲ್ಲ ತೊಂದರೆಯನ್ನು ಕೊಟ್ಟನಲ್ಲ, ನಿನ್ಗೆ ಏನಾದ್ರೂ ತಪ್ಪು ಅನಿಸ್ತಾ ತಾಯಿ ಅಂತಂದ್ರೆ, ಸರ್ವತಾ ತಪ್ಪಿಲ್ಲ ಸ್ವಾಮಿ. ನಿನ್ನದೇ ಆಗಿರುವಂತಹ ಯಾವ ಈ ಎಲ್ಲ ಪ್ರಪಂಚ, ಎಲ್ಲ ಐಶ್ವರ್ಯ ಸಂಪತ್ತುಗಳು ನಿನ್ನದೇ ಆಗಿದೆ. ನಿನ್ನದಾಗಿರುವಂತಹದ್ದನ್ನ ನನ್ನದೂ ಅಂತ ತಿಳಿದು ನಮ್ಮ ಮನೆಯವರು ಕೊಡ್ತಾ ಇದ್ದಾರಲ್ಲ, ದಯವಿಟ್ಟು ಇದನ್ನು ಕ್ಷಮಾ ಮಾಡುವಂತ. ನಿಮ್ಮ ಮನೆಯವರಿಗೆ ಈ ರೀತಿಯಾದ ಗತಿ ಕೊಟ್ಟಿದ್ದಕ್ಕಾಗಿ ನಿನಗೇನಾದ್ರೂ ಬೇಜಾರಾಯ್ತು ಅಂದ್ರೆ, ಸರ್ವತಾ ಬೇಜಾರಿಲ್ಲ ಸ್ವಾಮಿ. ನಿನ್ನ ಪದಾರ್ಥವನ್ನ ನೀನು ತೆಗೆದುಕೊಂಡಿದ್ದೀಯ, ನಮ್ದೇನಲ್ಲ. ಆದರೆ ನಮ್ಮ ಮನೆಯವರು ಈ ರೀತಿಯಾಗಿ ಅನುಸಂಧಾನ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಮಾತ್ರ ಕ್ಷಮೆ ಮಾಡುವಂತ. ಹೀಗೆ ಭಗವಂತನಲ್ಲಿ ಪ್ರೇಮ ಪ್ರವಾಹ ಇರಬೇಕು. ಯಥಾರ್ಥ ಜ್ಞಾನವನ್ನ ನಾವು ಮಾಡಿಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಅವನ ಗುಣದಲ್ಲಿ ಅಧಿಕವಾಗಿರುವಂತಹ ಗುಣ ಇದೆ. ನರಮಾಪಿ ಪದಾಂಗುಲಿಯ ಸನ್ ನಖದೂರಾಜನಂತ ಸದ್ಗುಣಾನ್. ಆಮೇಲೆ ಇವತ್ತಿನವರೆಗೂ ಕೂಡ ತಾವು ಆ ಗುಣಗಳನ್ನ ಎಣಿಸ್ತಾನೆ ಇರ್ತಾಳೆ. ಅದಕ್ಕೆ ಒಂದು ರೂಪವನ್ನು ಇಟ್ಟು ಬಿಟ್ಟಿದ್ದಾಳೆ ಅವಳು. ಆದ್ರೂ ಕೂಡ ಸಂಪೂರ್ಣವಾಗಿ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಭಗವಂತನ ಪಾದದ ಮೇಲಿರುವಂತಹ ಒಂದು ಏನು ಉಗುರಿದೆ, ಆ ಉಗುರಿನ ಒಂದು ಭಾಗದಲ್ಲಿಯೂ ಕೂಡ ಪೂರ್ತಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲಂತೆ ರಮೆಗೆ. ಅಷ್ಟು ಗುಣಗಳು ಇದೆ. ಅಷ್ಟೇ ಅಲ್ಲ, ನಿರವಧಿಕನಾಗಿದ್ದಾನೆ. ಅನಂತ ಅನವದ್ಯವಾಗಿರುವಂತಹ ಕಲ್ಯಾಣಾದಿ ಅನೇಕ ಗುಣಗಳಿಗೆ ಭಗವಂತ ತಾನು ಸ್ವಾಮಿಯಾಗಿದ್ದಾನೆ. ಅಷ್ಟು ಎಲ್ಲವೂ ಕೂಡ ಗುಣಗಳು ಪ್ಲಾಟ್ಫಾರ್ಮ್ ಅಂತ ಕರಿತೀವಲ್ಲ, ಹಾಗೆ ಭಗವಂತ ತಾನು ನಿಂತಿದ್ದಾನೆ. ಹೀಗೆ ಆ ಎಲ್ಲ ಜ್ಞಾನಪೂರ್ವಕವಾಗಿರುವಂತಹ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ, ನಾನು, ನನ್ನದು, ಈ ನನ್ನ ಪದಾರ್ಥ, ಇದೆಲ್ಲವೂ ಕೂಡ ಅನಂತ ಪಟ್ಟಾಗಿ ಭಗವಂತ ಉತ್ತಮನಾಗಿದ್ದಾನೆ ಅಂತ ಗುಣದ ಅಧಿಕವನ್ನ ನಾವು ಚಿಂತನೆಯನ್ನ ಮಾಡಬೇಕು. ಆ ಚಿಂತನೆಯನ್ನ ಮಾಡಬೇಕಾದಾಗ ಅನೇಕ ರೀತಿಯಾಗಿರುವಂತಹ ಸಂಶಯಗಳು, ವಿಘ್ನಗಳು ನಮಗೆಲ್ಲವೂ ಕೂಡ ಬರ್ತದೆ. ಸಹಸ್ರೇಣಾಪಿ ಪ್ರತಿಬದ್ಧವಾಗಿರುವಂತಹ ಪ್ರತಿಬಂಧಕವಾಗಿರುವಂತಹ ಅನೇಕ ಜ್ಞಾನಗಳು ಬಂದಾಗ ಅದನ್ನು ಮೀರಿ ಭಗವಂತನಲ್ಲಿ ನಾವು ನಿರಂತರವಾಗಿರುವಂತಹ ಪ್ರೇಮವನ್ನ ಪ್ರವಾಹ ರೂಪದಲ್ಲಿ ತಾವು ಕೊಡಬೇಕು ಅಂತ ನಾವು ಪ್ರೇಮ ಪ್ರವಾಹವನ್ನ ತಂದು ಕೊಡುವಂತವನು, ಕೊಡಲಿಕ್ಕೆ ಭಕ್ತಿಗೆ ವಿಷಯನಾಗಿದ್ದಾನೆ ಭಗವಂತ ಅಂತ ತಿಳಿಯಬೇಕು ಅಂತ. ಅಲ್ಲಿ ಪ್ರವಾಹ ಅಂತನ್ನೋದಕ್ಕೆ, ಪ್ರೇಮ ಪ್ರವಾಹ ಅಂತನ್ಲಿಕ್ಕೆ ಎಲ್ಲವೂ ಕೂಡ ಉದಾಹರಣೆ ಕೊಟ್ಟು ತಿಳಿಸಿದ್ದಾರೆ ಭಗವಂತ. ಅಲ್ಲಿ ಜಯತೀರ್ಥರು ಹೇಳ್ತಾರೆ, ಯಾದವಾರ್ಯರು ಹೀಗೆ ಎಲ್ಲ ಅನುವಾದಿಸಿದ್ದಾರೆ ಅಂತ. ಸುದೃಢ ಶಬ್ದಕ್ಕೆ ವ್ಯಾಖ್ಯಾನವನ್ನ ಮಾಡಬೇಕಾದಾಗ ಅಲ್ಲಿ ಎಲ್ಲ ಹೇಳ್ತಾರೆ. ಈ ಮಡದಿ ಮಕ್ಕಳು, ಈಗ ನಾನು ಅಂದ್ರೆ ನನ್ನ ಮೇಲಿನ ಎಷ್ಟು ಅಭಿಮಾನ ಇದೆ, ನನ್ನ ಮೇಲಿನ ಅಭಿಮಾನ ನನ್ನ ಹೆಂಡತಿ ಮಕ್ಕಳದಲ್ಲಿ ಸ್ವಲ್ಪ ನ್ಯೂನ, ಕಿಂಚಿತ್ ನ್ಯೂನ ಇರ್ತದೆ. ಆದ್ರೆ ಅಭಿಮಾನ ಇದ್ದೇ ಇರ್ತದೆ. ಆ ಅಭಿಮಾನ ಇರೋಣದ್ರಿಂದಾಗಿ ನಾವೇನ್ ಮಾಡ್ತೀವಿ, ನನ್ನ ಹೆಂಡತಿ ನನ್ನ ಮಕ್ಕಳು ಅಂತಾನು ವ್ಯವಹಾರ ಮಾಡ್ತೀವಿ. ಈಗ ನೋಡಿ, ನನಗೆ ಒಂದು ಬೆಂಕಿಯ ಶಾಖ ನನಗೆ ತಕ್ಕಂತ ನಾವು ಕೈ ತಕ್ಕೊಳ್ತೀವಿ, ನಮ್ಮ ಮೈಯನ್ನ ಸರಿಸ್ಕೊಳ್ತೀವಿ. ಆದ್ರೆ ನನ್ನ ಹೆಂಡತಿಗೆ ಮಕ್ಕಳಿಗೆ ಆ ಬೆಂಕಿ ತಾಕುವವರೆಗೂ ನಾವು ಸುಮ್ಮಿರ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಾಗುದಿಲ್ಲ ತಾಕ್ತಾ ಇದೆ ಅಂತ. ಅವರು ತಾಕಿದ ನಂತರದಲ್ಲಿ ಆ ನೋವು ಆಗ್ತದೆ. ಆ ನೋವು ಆದ್ಮೇಲೆ ನಮ್ಮ ಮನೆಯವರಿಗೆ ನೋವು ಆಯ್ತು ಅಂತ ವಿಚಾರಗಳನ್ನ ನಾವು ಮಾಡ್ತೀವಿ. ಆದ್ರೆ ನನಗೆ ಆ ಬಿಸಿ ತಾಕುವ ಮುಂಚೆನೆ ತಕ್ಕಂತ ತಕ್ಕೊಂಡು ಬಿಡ್ತೀವಿ. ಆದ್ರೆ ನನ್ನ ಮೇಲೆ ನಾನು ಎಷ್ಟು ಅಭಿಮಾನ ಮಾಡ್ತೇನೆ, ಇದಕ್ಕಿಂತ ಕಿಂಚಿತ್ ನ್ಯೂನ, ಸ್ವಲ್ಪ ನ್ಯೂನ ನನ್ನ ಹೆಂಡತಿ ಮಕ್ಕಳ ಮೇಲೆ ನಾನು ಅಭಿಮಾನವನ್ನ ಮಾಡ್ತೇನೆ, ಪ್ರೇಮವನ್ನ ಮಾಡ್ತೇನೆ ಅಂತ. ಈಗೆಲ್ಲ ದೇವರ ಮೇಲೆ ಸರ್ವಥಾ ಮಾಡಬಾರದು ಅಂತ. ಇದನ್ನ ಕೆಲವು ಬಾರಿ ನಾವು ಲೌಕಿಕದಲ್ಲಿ ನೋಡ್ತೇವೆ. ಹೆಂಡತಿ ಎಷ್ಟೆಷ್ಟು ಅನುರೂಪಳಾಗಿರ್ತಾಳಂದ್ರೆ, ಗಂಡ ತಾನು ಮುಂದೆ ಮಾಡುವಂತಹ ಕೆಲಸಗಳೇನಿದೆ ಆ ಕೆಲಸಗಳಲ್ಲಿ ಬೇಗನೆ ಎಲ್ಲ ಕರ್ಮಗಳನ್ನ ಮಾಡಿ ರೆಡಿ ಮಾಡಿ ಇಟ್ಟು ಬಿಟ್ಟಿರ್ತಾಳ. ದೇವರಿಗೆ ಮಂಗಳಾರತಿಯನ್ನ ಮಾಡಬೇಕು ಅಂತ ಹೇಳಿ ಅವನು ಹಲಗಾರತಿ ಹುಡುಕೋದಾಗ್ಲಿ, ಮಂಗಳಾರತಿ ಬತ್ತಿಯನ್ನು ಹುಡುಕೋದಾಗ್ಲಿ ಅಲ್ಲ, ಅದನ್ನ ರೆಡಿ ಮಾಡಿ ಇಟ್ಟು ಬಿಟ್ಟಿರ್ತಾಳ. ಯಾಕಂದ್ರೆ ಇವನು ಮುಂದೆ ಹೀಗೆ ಮಾಡ್ತಾನೆ ಅನ್ನೋದು ಗೊತ್ತಿದೆ. ಆ ಮಾಡ್ತಾನೆ ಅನ್ನೋ ವಿಷಯದಲ್ಲಿ ಅವನಿಗೆ ಡಿಸ್ಟರ್ಬ್ ಆಗಬಾರ್ದು, ತೊಂದರೆ ಆಗಬಾರ್ದು. ಹುಡುಕಾಡದೆ ಮಾಡದೇನೋ ತೊಂದರೆಗಳಾಗಬಾರ್ದು. ಹೀಗೆ ಆಗದೆ ಇರುವಂತೆ ನಾನು ಪ್ರೇಮವನ್ನ ಮಾಡಬೇಕು ಅಂತನ್ನುವಂಥದ್ದನ್ನ ಹೆಣ್ಮಕ್ಳೆಲ್ಲ ಮಾಡ್ತಾರಲ್ಲ, ಹೀಗೆ ಭಗವಂತನಲ್ಲಿ ಮಾಡ್ಬೇಕಂದ್ರೆ ಇದಕ್ಕಿಂತ ಪ್ರವಾಹ ಅಂತ ಹೇಳ್ತಾರೆ. ಮಧ್ಯ ವ್ಯವಧಾನ ಇರಬಾರದು ಅಂತ. ಮಧ್ಯ ವ್ಯವಧಾನವಿಲ್ಲದೇನೆ ಭಗವಂತನಲ್ಲಿ ನಿರಂತರವಾಗಿರುವ ನಾವು ಪ್ರೇಮವನ್ನ ಮಾಡಬೇಕು ಅಂತ. ಪ್ರೇಮ ಪ್ರವಾಹ ಅದು ಪ್ರವಾಹ ರೂಪದಲ್ಲಿ ಭಕ್ತಿ ಅಂತ ಅನ್ನೋದು ಅಷ್ಟು ಉದ್ಬೋಧಕವಾಗಿರುವಂತಹದ್ದಾಗಬೇಕಂತ. ಇಂಥದ್ದಕ್ಕೆ ವಿಷಯನಾಗಿದ್ದಾನೆ ಈ ಯಾವ ಭಗವಂತ ಅಂತ ನಾವು ತಿಳಿಬೇಕಂತೆ. ಹನಿ ಹನಿಯಾಗಿ ಜಿನುಗುವಂತಹದ್ದು ಪ್ರೇಮ ಅಂತ. ಅದು ಅಪಕ್ವ ಭಕ್ತಿ ಅಂತ ಕರೆದಿದ್ದಾರೆ. ಇನ್ನು ತೆಳುವಾದ ಪ್ರೇಮಧಾರೆ, ಅವನ ಮೇಲೆ ಒಂಥರ ಭಕ್ತಿ ಇರ್ತದೆ, ಎಲ್ಲವೂ ಕೂಡ ಇರ್ತದೆ, ಅದು ಪರಿಪಕ್ವ ಭಕ್ತಿ ಅಂತ. ಇನ್ನ ಪ್ರವಾಹ ರೂಪದಲ್ಲಿ ಹರಿಯುವಂತಹದ್ದು ಪ್ರೇಮದ ಹೊಳೆ ಅಂತ ಕರೀತಾರೆ.
ಮಹಾಪೂರ ಬಂದಾಗ ಹೇಗೆ ಹರಿತದೋ ಹಾಗೆ ಹರಿತದೆ. ಇದಕ್ಕೆ ಹರಿಬೇಕಾದ್ರೆ ಇದಕ್ಕೆ ಬೇಸಿಗೆ ಇತ್ಯಾದಿಗಳಿಲ್ಲ. ಬೇಸಿಗೆ ಬಂತ ಅಂತಂದ್ರೆ ನೀರುಗಳೆಲ್ಲವೂ ಕೂಡ ಇರೋದೇ ಇಲ್ಲ ಅವಾಗ. ಆದ್ರೆ ಭಗವಂತನಲ್ಲಿ ಹಾಗೆ ಬೇಸಿಗೆ ಬಂದಾಗ ನಾವು ಅವಾಗ ಸ್ವಲ್ಪ ಬಿಟ್ಬಿಡ್ತೀವಿ ಅನ್ನೋಂತಂದ್ರೆ ಭಕ್ತಿ ಈ ರೀತಿಯಾಗಿ ಅದು ಪ್ರೇಮ ಪ್ರವಾಹ ಇರೋದಿಲ್ಲ. ಅವಾಗೇ ಇರ್ಲಿ, ಅನಂತ ಕಾಲದ ಅನಂತ ಕಾಲದವರೆಗೂ ಭಕ್ತಿ ಮಾಡ್ತಾನೆ ಇರ್ತಾರೆ, ಅದನ್ನ ತಡಿಲಿಕ್ಕೆ ಶಕ್ತಿ ಇಲ್ಲ ಅಂತ. ಹೀಗೆ ಆ ನಿರಂತರವಾಗಿರುವಂತಹ ಪ್ರೇಮ ಪ್ರವಾಹ, ಇದಕ್ಕೆ ಮಧ್ಯ ವಿರಾಮಗಳು ಅವು ಕೂಡ ಇರೋದಿಲ್ಲ. ವಿರಾಮ ಇರೋದಿಲ್ಲ, ಮಧ್ಯ ವಿರಾಮ ಇರೋದಿಲ್ಲ, ಹಾಗೇ ಇರ್ತದೆ. ಇಷ್ಟು ರೀತಿಯಾಗಿರುವಂತಹ ಪ್ರೇಮ ಪ್ರವಾಹ ಇದಕ್ಕೆ ವಿಷಯನಾಗಿದ್ದಾನೆ ಭಗವಂತ ಅಂತನೂ ಕೂಡ ನಾವು ಸರಿಯಾಗಿ ತಿಳಿಯಬೇಕು ಅಂತನೂ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೇಗಿರ್ತದೆ ಅಂದ್ರೆ ಭಗವಂತ ಆ ಭಕ್ತನ ಪ್ರೇಮ ತನ್ಮಯತೆಯಲ್ಲಿ ಇರ್ತಾನೆ. ತನಗೇನಾದ್ರೂ ಕೂಡ ಅದರ ಬಗ್ಗೆ ವಿಚಾರವೇ ಇರೋದಿಲ್ಲ. ಅಷ್ಟು ರೀತಿಯಾಗಿರುವಂತಹ ತನ್ಮಯತೆ, ಭಗವಂತನದ್ದೇ ಮನಸ್ಸಿಟ್ಟಿರುವುದು, ಇದನ್ನ ಪ್ರೇಮ ಪ್ರವಾಹ ಅಂತ ಕಲಿದಿದ್ದಾನೆ. ಮತ್ತು ಆತ್ಮೀಯ ವಸ್ತುಭ್ಯ ಅನೇಕ ಗುಣಾಧಿಕ ಅಂತ ಇದನ್ನ ಜೈತೀರ್ಥರು ಹೀಗೆ ಸರ್ವತಃ ಅಧಿಕ ಅಂತ ಈ ರೀತಿಯಾಗಿ ತಾವು ಆ ಶಬ್ದದಿಂದ ವ್ಯಾಖ್ಯಾನವನ್ನು ಕೂಡ ಮಾಡುವಂತವರಾಗ್ತಾರೆ. ಹೇಗೆ ಗುಣಗಳಿವೆ, ಅನಂತ ಗುಣಗಳಿವೆ. ಅದ್ಯಾವ ಗುಣಗಳಂದ್ರೆ ಅನೇಕ ಕಲ್ಯಾಣಾದಿ ಅನಂತ ಗುಣಗಳಂತ ಇಷ್ಟೇ ಹೇಳಲಿಕ್ಕೆ ನಮಗೆ ಬರ್ತದೆ ಹೊರತಾಗಿ ಏನೇನು ಗುಣಗಳಿದೆ, ಆನಂದಾದಿ ಗುಣಗಳಿದೆ, ಕಲ್ಯಾಣಾದಿ ಗುಣಗಳಿದೆ, ಆದಿ ಪದದಿಂದ ಅನೇಕ ರೀತಿಯಾಗಿರುವಂತಹ ಗುಣಗಳು ಅವೆಲ್ಲವೂ ಕೂಡ ಇದೆ. ಹೇಗಿದೆ ಒಂದೊಂದಿದೆಯಾ? ಅಲ್ಲ. ಕಲ್ಯಾಣ ಅಂತ ತೆಗೆದುಕೊಂಡ್ರೆ ಅದೇ ಅನಂತ ರೂಪವಾಗಿರುವಂತಹ ಕಲ್ಯಾಣ ಅಂತಾನೆ ಅನಂತ ರೂಪವಾಗಿರುವಂತಹ ಗುಣಗಳಿದೆ. ಆನಂದ ಅಂದ್ರೆ ಆನಂದದ ಅನಂತ ಗುಣಗಳು ಇದೆ ಅಂತ. ಹೀಗೆ ನಿರವಧಿಕನಾಗಿದ್ದಾನೆ, ಅಂದ್ರೆ ನಿಸ್ಸೀಮನಾಗಿದ್ದಾನೆ. ಅವನಲ್ಲಿ ಯಾವ ದೋಷಗಳು ಕಿಂಚಿತ್ತೂ ಕೂಡ ಇಲ್ಲ. ಅದಕ್ಕೆ ಅನವದ್ಯ ಅಂತನೂ ಕೂಡ ಅವನನ್ನ ಭಗವಂತನನ್ನ ಕರೆದಿದ್ದಾರೆ. ಹೀಗೆ ನಿರವಧಿಕ, ಅನಂತ, ಅನವದ್ಯ, ಗುಣಗಣತ್ವ ಜ್ಞಾನಪೂರ್ವಕ ಅಂತ ಹೇಳಿ ಜ್ಞಾನದ ವಿಶೇಷವಾಗಿರುವಂತಹ ಮಹಾತ್ಮ್ಯವನ್ನ, ಜ್ಞಾನದ ಅಣತೆಯನ್ನ, ಆಳವನ್ನ ನಮಗೆ ಟೀಕಾರಾಯರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆ ಪ್ರೇಮ ಪ್ರವಾಹ ಕಾರಣವಾಗಿರುವಂತಹ ಯಾವ ವಿಘ್ನಗಳು ನಮ್ಮನ್ನು ತಡೀಲಿಕ್ಕೆ ಆಗುವುದಿಲ್ಲ. ಅದನ್ನ ಕೂಡ ಹೇಗಿರ್ತದೆ ಅಂತಂದ್ರೆ ಅನಾಯಾಸವಾಗಿ ಅನಂತ ಕಾಲದವರೆಗೂ ಭಗವಂತನಲ್ಲಿ ತನ್ಮಯತೆಯಿಂದ ಭಗವಂತನನ್ನ ಕೊಂಡಾಡ್ತಾ ಇರುವಂತಹದ್ದೇ ಈ ಯಾವ ಭಕ್ತಿ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಅಂತ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ. ಹೀಗೆ ಭಗವಂತ ನಿರವಧಿಕನಾಗಿದ್ದಾನೆ. ಅನವದ್ಯವಾಗಿರುವಂತಹ ಕಲ್ಯಾಣಾದಿ ಗುಣಗಣತ್ವಕ್ಕೆ ಜ್ಞಾನಪೂರ್ವಕವಾಗಿರುವಂತಹ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಗಳಿಂದಲೂ ಕೂಡ, ಅನೇಕ ಗುಣಗಳಿಂದಲೂ ಕೂಡ ಅಧಿಕನಾಗಿದ್ದಾನೆ. ಯಾವುದೇ ರೀತಿಯಾಗಿರುವಂತಹ ಅಂತರಾಯಿಗಳಿಲ್ಲ. ಅಂತರಾಯಿಗಳ ಇದ್ದರೂ ಕೂಡ ನಮ್ಮಲ್ಲಿ ಅಂತರಾಯಿಗಳಿದ್ದರೂ ಕೂಡ ಭಗವಂತನಲ್ಲಿ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರವಾಗಿರುವಂತಹ ಪ್ರೇಮವನ್ನ ಮಾಡುವುದೇ, ಅವನಲ್ಲಿ ವಿಶೇಷವಾಗಿರುವಂತಹ ಭಕ್ತಿಯನ್ನು ಮಾಡುವುದೇ ಆ ಭಗವಂತನಲ್ಲಿ ನಮಗೆ ಮುಕ್ತಿಗೆ ಕಾರಣವಾಗ್ತದೆ. ಅಂತಹ ಮುಕ್ತಿಗೆ ಕಾರಣ ಆಗಿರುವಂತಹ ಭಕ್ತಿ ವಿಷಯನಾಗಿರುವಂತಹ ಭಗವಂತನಿಗೆ ಅನೇಕ ರೀತಿಯಾಗಿರುವಂತಹ ನಮಸ್ಕಾರಗಳು ಅಂತನ್ನುವುದನ್ನ ಈ 14ನೇ ಪದ್ಯಾಯದಲ್ಲಿ ಯಥಾಕಿಂಚಿತ್ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಿಕ ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇ ಪೂಜಾ ಹರೇರೇವೋದಿತಂ ಸದಾ ಹರಿರಧೀನಂ ಚ ಸರ್ವತ್ರ ಇತ್ಯೇವಂ ನ್ಯಾಸೋ ಪರೋಸ್ಮೃತಃ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಈ ಒಂದು ಆನ್ಲೈನ್ ಮೂಲಕವಾಗಿ ಪ್ರವಚನವನ್ನ ಆಯೋಜನೆ ಮಾಡಿರುವಂತಹ ತಮ್ಮೆಲ್ಲರಿಗೂ ಕೂಡ ನಮ್ಮ ಗುರುಗಳು, ಸ್ವರೂಪೋದ್ಧಾರಕರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡಿ ಈ ಜ್ಞಾನದಿಂದ ಬಂದಿರುವಂತಹ ಏನು ಫಲ ಇದೆ ಆ ಎಲ್ಲ ಫಲವನ್ನ ನಮ್ಮೆಲ್ಲರಿಗೂ ಕೂಡ ತಂದು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಅನೇಕ ರೀತಿಯಾಗಿರುವಂತಹ ಮಾತುಗಳನ್ನು ನಾನು ಇಲ್ಲಿ ಆಡಿದ್ದೇನೆ, ಶಬ್ದಗಳನ್ನು ಹೇಳಿದ್ದೇನೆ. ಇವೆಲ್ಲವೂ ಕೂಡ ನನ್ನ ಸ್ವರೂಪೋದ್ಧಾರಕ ಗುರುಗಳು, ಉತ್ತರಾದಿ ಪಠಾಧೀಶರು ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಅವರು ನಮ್ಮ ಮೇಲೆ ಮಾಡಿರುವಂತಹ ಅನುಗ್ರಹದಿಂದ ಕಿಂಚಿತ್ ಇಲ್ಲಿ ಹೇಳಲಿಕ್ಕೆ ಒಂದು ಪ್ರವೃತ್ತಿಯನ್ನು ನಾನು ಹೊಂದಿದ್ದೇನೆ. ಹೀಗಾಗಿ ಇದರಿಂದ ಬರುವಂತಹ ಏನೇನು ಪುಣ್ಯ ಇದೆ ಅದೆಲ್ಲವೂ ಕೂಡ ಪುಣ್ಯವನ್ನ ನಮ್ಮ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಭಾರತೀಯರವರ ಪ್ರಾಣಾಂತರಿಕ ನಾರ್ಪಣ ಮತ್ತು ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಎಲ್ಲ ಆಚಾರ್ಯ ವರ್ಗದವರಿಗೂ, ಶ್ರೋತೃ ವರ್ಗದವರಿಗೂ ಕೂಡ
ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ರಮಣ ಮಠಕ್ಕೆ ಪ್ರಾರಂಭ. ಹರೇ ನಮಃ. ಶ್ರೀ ತುಂಬಾ ಚೆನ್ನಾಗಿತ್ತು ಆಚಾರ. ದೃಷ್ಟಾಂತನೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ನಮ್ಗೆಲ್ಲ ಅರ್ಥ ಮಾಡ್ಲಿಕ್ಕೆ ಚೆನ್ನಾಗಿತ್ತು ಅದು. ತುಂಬಾ ಸಂತೋಷ. ಇವತ್ತು ಬೆಳಿಗ್ಗೆನೆ ಬಂದೆ ನಾನು ಭಾಗ್ಯನಗರ ಹೋಗ್ಬಿಟ್ಟು. ಹೌದು. ಹೌದಾ? ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಇಲ್ಲಿಯೇ ಮುಕ್ತಾಯ ಮಾಡೋಣ. ನಮಸ್ಕಾರ ಆಚಾರ್ಯ. ಅರ್ಪಣಮಸ್ತು. ಹರೇ ನಮಃ.